ಅಯಾಚಿತ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ ಇತಿ ಚಿಂತಾ ಪರಾಂ ರಾಜ್ಞೆ ಧರ್ಮಾದೇವಿ ವಚೋಬ್ರವೀತ್. ಹಾಗೆ ಹೇಳಿದಾಗ ಧರ್ಮಾದೇವಿ ಹೇಳ್ತಾಳೆ, ಅದೈವ ಘಟಿಕಾ ಕಾಂತೇತು ಆಗಮಿಷ್ಯತಿ ಕಾಚನ ಅಬಲಾ ಬಹುವೃದ್ಧಾಚ ಧರ್ಮಾರ್ಥ ಕುಶಲಾ ಭುವಿ ಮದ್ವಾಕ್ಯೆ ವಿಶ್ವದಂತಿ ತ್ವಂ ರಾಜಾನಾಂ ಪರಿಬೋಧಯ ತೋಂಡಮಾನಂ ಚ ತೇ ಭರ್ತುರ್ಭಾತರಂ ಸಹ ಸಸುಹೃದ್ಗಣಂ ಸಂಬೋಧ್ಯ ಸಾಧು ಮಾರ್ಗಂತು ಸಮಾಶ್ರಯ ನೃಪಪ್ರಿಯೆ ಸನ್ನಿಧೌ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ಧರ್ಮದೇವಿ ಹೇಳ್ತಾಳೆ, ನೋಡು, ಒಬ್ಬಳು ಬರ್ತಾಳೆ, ಬಾಲೆ ಬರ್ತಾಳೆ, ಬಹಳ ವೃದ್ಧಳಾಗಿದ್ದಾಳೆ. ಯಾಕೆಂದರೆ ಪರಮಾತ್ಮನಿಗೆ ತಾಯಿ ಅಂದರೆ ವೃದ್ಧಳಾಗಿರಬೇಕು ಅಂತ ಲೌಕಿಕವಾಗಿ ತಗೋಬೇಕು. ರಾಣಿ ಇನ್ನೊಂದು ನಾನು ಹೋದ ಒಂದು ಗಳಿಗೆಯಲ್ಲಿಯೇ ಒಬ್ಬಳು ಬರ್ತಾಳೆ ನೀವು ಕನ್ಯಾರ್ಚನೆಯಾಗಿ. ಅವಳು ಪರಮಪುರುಷ ಚತುರ್ವಿಧ ಪುರುಷಾರ್ಥಗಳು ಬಹು ವೃದ್ಧಳು ಆದ ಸ್ತ್ರೀ ಇಬ್ಬಳು ಬಂದುಬಿಟ್ಟು ನಿನಗೆ ಕನ್ಯಾ ಕೇಳಲು ಬರ್ತಾಳೆ. ನಾನು ಹೇಳಿದ ಮಾತಲ್ಲಿ ವಿಶ್ವಾಸ ಇಟ್ಟು ನಿನ್ನ ಆಕಾಶರಾಜನಿಗೆ ಈಗ ವಿಷಯ ತಿಳಿಸು, ನಿನ್ನ ಕಾರ್ಯಪ್ರವೃತ್ತವಂತಾಗಿ ಪ್ರೇರೇಪಿಸು. ಹಾಗೆಯೇ ಆಕಾಶರಾಜನ ತಮ್ಮ ತೊಂಡಮಾನನಿಗೆ ತಿಳಿಸು, ಪುತ್ರ ವಸುಧಾರನಿಗೆ ತಿಳಿಸು, ನನ್ನ ಮಗಳ ದುಃಖ ಶಾಂತವಾಗಲೆಂದು ಆ ಶ್ರೀನಿವಾಸನಿಗೆ ತನ್ನ ಮಗನನ್ನು ಕೊಡುತ್ತೇನೆಂದು ನನ್ನ ಎದುರಿಗೆ ಪ್ರತಿಜ್ಞೆ ಮಾಡುವಂತಾನೆ ಭಗವಂತ. ನಮ್ಮೆದುರಿಗೆ ಕೊಡ್ತೀನಿ ಅನ್ನೋದು, ಆಮೇಲೆ ನಾವು ಹೋದ್ಮೇಲೆ ಕೊಡಲ್ಲ ಅನ್ನೋದು. ಹಾಗಾಗಿ ಭಗವಂತನಿಗೆ ಗೊತ್ತು ಅವಳು ಇರೋದೇ ಇವನಿಗಾಗಿ ಅಂತ. ಭಗವಂತ ಹೇಳ್ತಾನೆ, ನನ್ನ ಎದುರುಗಡೆ ಪ್ರತಿಜ್ಞೆ ಮಾಡಿ ಅಂತ ಹೇಳ್ತಾನೆ. ಅವಾಗ ಧರಣಿಜಿ ಹೇಳ್ತಾರೆ, ಏನಕ್ಕೇನುಪ್ಯುಪ ಏನ ಜೀವಿತ ಸ್ಯಾಚ್ಯುತ ಮಮ ಸುತಾಂತಸ್ಥೈವ ದಾಸ್ಯಾಮಿ ಗಿರಿ ಗೌಹರವಾಸಿನೇ. ಯಾವ ಉಪಾಯದಿಂದಾದರೂ ನನ್ನ ಮಗಳು ಬದುಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ಆ ಶ್ರೀನಿವಾಸನಿಗೆ ತನ್ನ ಮಗಳನ್ನು ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾಳೆ. ಪ್ರತಿಜ್ಞೆ ಮಾಡಿಕೊಂಡು ಬಿಟ್ಟು ಆಗ ಧರಣಿದೇವಿಯಿಂದ ಬೀಳ್ಕೊಟ್ಟ ಕೊರವಂಜಿ ನಾರಾಯಣಪುರದಿಂದ ಹೊರಗೆ ಹೋಗ್ತಾಳೆ. ಟೊಂಕದಲ್ಲಿ ಮಗುವನ್ನು ಕಟ್ಕೊಂಡ್ಬಿಟ್ಟು ಮರವನ್ನು ಎತ್ಕೊಂಡು ಹೋಗ್ತಾಳೆ. ಕೊರವಂಜಿ ಹೊರಟೊಳಗೆ ಕಣ್ಣೀರು ಸುರಿಸ್ತಾ ಪದ್ಮಾವತಿ ಇರುವ ಮನೆಗೆ ಬಂದಳು. ಏನಮ್ಮ ನೀನು ತಾಯಿಯಾದ ನನಗೆ ಹೇಳಲಿಲ್ಲ, ನಾನು ಹೇಳಿದರೆ ನಿನ್ನ ಇಷ್ಟವನ್ನು ಪೂರೈಸ್ತಿದ್ನಲ್ಲ, ನಿನ್ನ ಮನದಾಸೆ ಅಂತ ಹೇಳಿದರೆ ಅಂತ ಹೇಳಿದಾಗ ಜೋರಾಗಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತಾಯಿ. ಈ ವ್ಯಸನ ಪಡುವ ತಾಯಿಯನ್ನು ನೋಡಿಬಿಟ್ಟು ಪದ್ಮಾವತಿ ನಾಟಕ ಆಡ್ತಾಳೆ. ಮೆಲ್ಲಗೆ ಹೇಳ್ತಾಳೆ, ಅಮ್ಮಮ್ಮ ನನಗೇನಂತ ದುಃಖ ಇಲ್ಲ, ನಾನು ಬೇಟೆಗಾಗಿ ನಾನು ಹೂವು ತೆಗೆದುಕೊಂಡು ಬರಲು ಹೋದಾಗ ಒಬ್ಬ ಕಿರಾತಕ ಬನ್ಮತನನ್ನು ನೋಡಿದ್ದೇನೆ, ಅವನ ಮೇಲೆ ನನಗೆ ಮನಸ್ಸಾಗಿದೆ, ಅವನನ್ನು ಮದುವೆ ಮಾಡಿಕೊಟ್ರೆ ನಾನು ಚೆನ್ನಾಗಿರ್ತೇನೆ, ನನಗೆ ಬೇರೆ ಏನು ದುಃಖ ಇಲ್ಲ, ಬೇರೆ ಏನು ಯೋಚಿಸಬೇಡ ನೀನು ಅಂತಂತೇಳ ಅವಳು. ಆಮೇಲೆ ಅವನಿಗೆ ಹೇಳ್ತಾರೆ, ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸ ಏವ ಪುರುಷೋತ್ತಮ ದಕ್ಷಿಣಂ ಪಾಣಿಮಾಶ್ರಿತ್ಯ ರಾಜತೆ ಚಕ್ರಮುತ್ತಮಂ. ಸತ್ಯ ಅವನು ಸರ್ವೋತ್ತಮನಾದ ಭಗವಂತನೇ ಅವನು. ಅವನ ಬಲಗೈಯಲ್ಲಿ ಚಕ್ರವು ಪ್ರಕಾಶಿಸುತ್ತೆ ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ. ಎಡಗೈಯಲ್ಲಿ ಶಂಖ ಇದೆ, ಕೊರಳಲ್ಲಿ ಕೌಸ್ತುಭಮಣಿ ಇದೆ, ಕಿವಿಗಳಲ್ಲಿ ಮಕರ ಕುಂಡಲ ಇದೆ. ಅವನು ಸಾಕ್ಷಾತ್ ಪುರುಷೋತ್ತಮ ಅಂತ ಪದ್ಮಾವತಿ ಹೇಳ್ತಾಳೆ. ಆಮೇಲೆ ಅವನ ಭಕ್ತರ ಲಕ್ಷಣವನ್ನು ವಿಸ್ತರಿಸಿ ಹೇಳ್ತಾಳೆ. ಆಮೇಲೆ ಏನು ಹೇಳ್ತಾಳೆ, ಪದ್ಮಾವತಿ ಮಾತು ಕೇಳಿಬಿಟ್ಟು ಧರಣಿ ದೇವಿಗೆ ಬಹಳ ಸಂತೋಷ ಆಗತ್ತೆ. ಆಮೇಲೆ ಪದ್ಮಾವತಿ ಅವಳು ಕೇಳ್ತಾಳೆ, ನಿನ್ನ ಭ್ರಮೆಯ ಇದು ಅಥವಾ ನಿಜವಾಗ್ಲೂ ಸತ್ಯವನ್ನು ನುಡಿತಾ ಇದ್ದೀಯಾ ಪದ್ಮಾವತಿ ಅಂತ ಕೇಳಿದಾಗ ಪದ್ಮಾವತಿ ಹೇಳ್ತಾಳೆ, ನಿಜಾನೇ ಹೇಳ್ತಾ ಇದ್ದೇನೆ. ಅವಳಿಗಂತ ಭ್ರಮೆ ಅವಳು ಸಾಕ್ಷಾತ್ ದುರ್ಗಾದೇವಿ, ಎಲ್ಲರಿಗೂ ಭ್ರಮೆಯನ್ನು ಕೊಡುವವಳು ಅವಳು ಲಕ್ಷ್ಮೀದೇವಿ. ಆ ಮಹಾಸ್ವಾಮಿಯನ್ನೇ ನೋಡಿದ್ದೇನೆ, ಆತನನ್ನು ಪುನಃ ಪುನಃ ನೋಡುವ ಆಸೆ ನನಗೆ, ನನ್ನ ದೇಹ ಒಣಗುತ್ತಿದೆ, ಅವನ ಜೊತೆಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾಳೆ. ಆವಾಗ ಶತಾನಂದರು ಹೇಳ್ತಾರೆ ಜನಕರಾಜನಿಗೆ, ಈ ಪದ್ಮಾವತಿಯನ್ನು ಕೇಳಿದ ಧರಣಿದೇವಿ ಪರಮಾನಂದವನ್ನು ಹೊಂದುತ್ತಾಳೆ. ನೀನೇ ಚಿಂತಿಸಬೇಡ, ನಿನ್ನ ಇಷ್ಟಂತೆ ಮಾಡುವೆ ಅಂತ ಅಡುಗೆಯನ್ನು ಪೂರೈಸಿದ ಮಗಳ ಕೋಣೆಯಿಂದ ಅರಮನೆಗೆ ಬರ್ತಾಳೆ. ಇತ್ತ ಆಕಾಶ ರಾಜ ಅವನೇನು ಮಾಡಿರ್ತಾನೆ, ಮಗಳು ಹೀಗೆ ಬಹಳ ಬಳಲಿತ್ತಿರೋದನ್ನು ನೋಡಿ ಅವನು ಊಟ ತಿಂಡಿ ಬಿಟ್ಬಿಟ್ಟು ಅವನೂ ಕೂಡ ಬಹಳ ಬಳಲುತ್ತಾ ಇರ್ತಾನೆ. ಪತಿಯನ್ನು ನೋಡಿ ಹೇಳ್ತಾಳೆ, ನಿನ್ನ ಮಗಳ ದುಃಖಕ್ಕೆ ಕಾರಣ ತಿಳಿಯಿತು. ನಿನ್ನೆಯ ದಿನ ನಿನ್ನ ಮಗಳು ಅಂದರೆ ನಮ್ಮ ಮಗಳು ಉದ್ಯಾನವನಕ್ಕೆ ಹೋದಾಗ ಅವಳು ಪುರುಷೋತ್ತಮನನ್ನು ನೋಡಿದ್ದಾಳೆ. ಅವಳಿಗೆ ಹೇಳಿಕೊಳ್ಳಲಾರದೆ ದುಃಖವನ್ನು ಅನುಭವಿಸುತ್ತಾಳೆ. ಧರ್ಮದೇವತೆ ಎಂಬ ಕೊರವಂಜಿ ಬಂದಿದ್ದು ಹೇಳಿದ್ದು ಸರಿಯಾಯಿತು. ಪದ್ಮಾವತಿ ದುಃಖ ಪರಿಹಾರಕ್ಕೆ ಶ್ರೀನಿವಾಸನನ್ನು ನಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದట్లు ತಿಳಿಸ್ತಾಳೆ. ಅದೇ ಸಮಯದಲ್ಲಿ ಬಕುಳಾದೇವಿಯೊಡನೆ ಕನ್ಯೆಯರು ಅಗಸ್ತೇಶ್ವರನಲ್ಲಿ ಒಬ್ಬರು ಅಭಿಷೇಕ ಮಾಡುವಾಗ ಬಕುಳಾದೇವಿ ಅವಳಿಗೆ ಭೇಟಿಯಾಗಿದ್ದೆಲ್ಲ ಹಿಂದಿನ ಕಥೆಯಲ್ಲಿ ಬಂತು. ಆ ಬಕುಳಾದೇವಿ ಧರಣಿದೇವಿಯನ್ನು ನೋಡುತ್ತೇನೆ ಅಂತ ಹೇಳಿದಾಗ ಸಖಿಯರು ಎಲ್ಲ ಅವಳನ್ನು ಕರೆದುಕೊಂಡು ಅರಮನೆಯಲ್ಲಿ ಬರ್ತಾರೆ. ಆವಾಗ ರಾಜ ರುದ್ರದೇವರಿಗೆ ಅಭಿಷೇಕ ಮಾಡಿರ್ತಾನಲ್ಲ, ಎಲ್ಲರಿಗೂ ಗಂಧ ಪುಷ್ಪಗಳಿಂದ ವಸ್ತ್ರಾಲಂಕಾರಗಳಿಂದ ಮರ್ಯಾದೆ ಮಾಡ್ತಾನೆ. ಮರ್ಯಾದೆ ಮಾಡಿದ ಮೇಲೆ ಆಶೀರ್ವಾದ ಮಂತ್ರಾಕ್ಷರಗಳಿಂದ ಮಗಳಿಗೆ ಪ್ರೋಕ್ಷಣೆ ಮಾಡ್ತಾನೆ. ಜನಕ ಮಹಾರಾಜ ಧರಣಿ ದೇವಿಯು ಭೋಜನ ಮಾಡಿ ಹೊರಗೆ ಬಂದು
ಎಂದೂ ನೋಡಿರಲ್ಲ ಇವಳು ಯಾರಿವಳು ಅಂತ ಬಕುಳಾದೇವಿಯನ್ನು ನೋಡ್ತಾರೆ. ಆವಾಗ ಧರ್ಮಾದೇವಿ ಹೇಳಿದ್ದ ಮಾತು ಗೊತ್ತಾಗತ್ತೆ ರಾಣಿಗೆ. ಅವಳೇನಂತ ಆಕೆ ವೃತ್ತಾಂತವನ್ನು ತಿಳಿದ ಆ ಕನ್ನಿಕೆಯರನ್ನು ಆಕೆ ವಿಷಯದಲ್ಲಿ ಕೇಳ್ತಾಳೆ. ಧರಣಿದೇವಿ ಹೇಳ್ತಾಳೆ, ಪೃಚ್ಛತಾಂ ಕನ್ಯಕಾ ಅಸ್ಯಾಹ ಕಿಮಾಗಮನ ಕಾರಣಂ ಕೈಷಾ ತಸ್ಮಾದುಪಾಯತ ಪೂಜ್ಯ ಇಷಾ ಪ್ರತಿಭಾತಿಮೇ. ಈ ಕಲ್ಯಾಣಿ ಯಾರು, ಇಲ್ಲಿಗೆ ಬರಲು ಕಾರಣ ಏನು, ಈಕೆ ಪೂಜ್ಯಳಂತೆ ಕಾಣ್ತಾ ಇದ್ದಾಳಲ್ಲ, ಇವಳು ಬಂದ ಕಾರಣ ಹೇಳಿ ಎಂದು ಧರಣಿದೇವಿ ಆ ಕನ್ಯರಿಗೆ, ಪದ್ಮಾವತಿಯ ಸಖಿಯರಿಗೆ ಕೇಳಲು ಕನ್ನಿಕರು ಹೇಳ್ತಾರೆ, ನಾವು ಹೀಗೆ ಅಭಿಷೇಕಕ್ಕೆ ಹೋಗಿದ್ವಿ, ಆವಾಗ ಬಕುಳಾದೇವಿ ನಿಮ್ಮನ್ನು ನೋಡಬೇಕು ಅಂತ ಬರ್ತಾ ಇದ್ದಾಳೆ. ಇವಳು ಶ್ರೀನಿವಾಸನ ಕಡೆಯವಳು, ಶೇಷಗಿರಿಯಲ್ಲಿ ಇವಳ ವಾಸ, ವೆಂಕಟಚಾಲಧೀಶನೇ ಸ್ವಾಮಿ ಎಂದು ಹೇಳ್ತಾ ಇದ್ದಾಳೆ. ಇವಳು ಬಕುಳ ಮಾಲಿಕೆ ಅಂತ ಇವಳ ಹೆಸರು ಅಂತ ಹೇಳಿದಾಗ ಅವರ ಮಾತನ್ನು ಕೇಳಿ ಒಳ್ಳೆ ಕೆಲಸನೇ ಮಾಡಿದಿರಿ, ಕರ್ಕೊಂಡು ಬಂದು ಅಂತೇಳಿ ಧರಣಿದೇವಿ ಹೇಳ್ತಾಳೆ. ತಿಷ್ಟಭದ್ರೇ ವರಾರೋಹೇ ರತ್ನಪೀಠೆ ಸುನಿರ್ಮಲೆ ಇತ್ಯುಕ್ತ ಸಾತಯ ಬಾಲ ರತ್ನಪೀಠೆ ನಿವೇಶಿತ. ಮಾನಿ ಹೇಳಿ, ನನ್ನ ಪುಣ್ಯದಿಂದ ನೀನು ಬಂದಿದ್ದೀಯಾ, ನಾನು ಕೃತಾರ್ಥನಾಗಿದ್ದೇನೆ, ಸಜ್ಜನರ ಸಹವಾಸದಿಂದ ಜನ್ಮ ಸಫಲ ಆಗಿದೆ ಅಂತ ಹೇಳ್ತಾಳೆ ರಾಣಿ. ನೀನು ಯಾವ ಕೆಲಸಕ್ಕೆ ಬಂದಿದ್ದೀಯಾ ಅದನ್ನು ಹೇಳು ಅಂತ ಹೇಳಿದಾಗ ಬಕುಳಾದೇವಿ ಆಕಾಶರಾಜನ ಪತ್ನಿಯ ಧರಣಿದೇವಿಯನ್ನು ನೋಡಿ ಹೇಳ್ತಾಳೆ, ಬೇರೆ ಯಾವ ಕೆಲಸಕ್ಕೆ ಬರಬೇಕು ನಾನು, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಶತೇನ ಕಿಂ ಮುಖ್ಯ ಕಾರ್ಯಂ ತತ ಶ್ರುತ್ವ ವರಾರೋಹ ಮತಾಬ್ರವಿ. 100 ಕೆಲಸಗಳನ್ನು ಹೇಳಿದ್ರಿಂದ ಏನು ಫಲ ಬೇಕಾಗತ್ತೆ, ನನ್ನ ಮುಖ್ಯ ಕೆಲಸ ಕನ್ಯಾಪೇಕ್ಷೆಯೇ, ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಹೇಳಿಬಿಟ್ಟು ಆದ್ದರಿಂದ ಬಂದಿದ್ದೇನೆ ಅಂತ ಧರಣಿದೇವಿ ಬಳಿಗೆ ಹೇಳಿದ್ಲು. ನೀನು ಯುಕ್ತವಾದವನ್ನು ಹೇಳ್ತಾ ಇದ್ದೀಯಾ, ನಾನು ಯೋಗ್ಯ ವರವನ್ನು ಹುಡುಕ್ತಾ ಇದ್ದೇವೆ, ಆದರೆ ನೀನು ಹೇಳುವ ವರ ಯಾರು, ಆತನ ದೇಶ ಯಾವುದು, ಆತನ ವರದ ಗೋತ್ರ ನಕ್ಷತ್ರಗಳು ಯಾವುವು, ತಂದೆ ತಾಯಿಗಳು ಯಾರು ಅಂತ ಮತ್ತೆ ಕೇಳ್ತಾಳೆ. ಇದನ್ನು ಬಕುಳಾದೇವಿ ಎಲ್ಲವನ್ನೂ ಹೇಳ್ತಾಳೆ. ಈ ವಿವರವನ್ನು ನಾವು ಹಿಂದೆಯೇ ನೋಡಿದ್ದೇವೆ ಕಥೆಯಲ್ಲಿ. ಮುಂದೆ ಹೋಗಲಾಗಿ ಗೋತ್ರವನ್ನು, ನಕ್ಷತ್ರವನ್ನು, ತಂದೆ ತಾಯಿಗಳ ಹೆಸರನ್ನು ಎಲ್ಲವನ್ನೂ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ನಿನ್ನ ಮಗಳಿಗೆ ಮದುವೆ ಮಾಡುವ ಸಮಯದಲ್ಲಿ ಅವನನ್ನು ಕಂಡು ಮನಸ್ಸಿನಲ್ಲಿ ಬಹಳ ಸಂತೋಷ, ಭಗವಂತನ ರೂಪವನ್ನು ಎದುರಿಕೊಂಡರೆ ಸಂತೋಷ ಪಡದೇ ಇರೋನು ಇಲ್ಲೇ ಇಲ್ಲ. ಅವನ ಸಾಕ್ಷಾತ್ ಮೂರ್ತಿಯನ್ನು ನೋಡೇ ನಾವು ಸಂತೋಷ ಪಡ್ತೀವಿ, ಅಂಥದ್ದು ಭಗವಂತ ಎದುರುಗಡೆ ನಿಂತುಕೊಂಡ್ರೆ ಅವನು ನೋಡಿ ಸಂತೋಷ ಪಡದೇ ಇರೋರು ಯಾರಿದ್ದಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನಿನಗೆ ಬಹಳ ಸಂತೋಷ ಆಗುತ್ತೆ, ಬಹಳ ಏಣಿ ಪ್ರಯೋಜನ ಇಲ್ಲ, ವರನನ್ನು ನೋಡಿದರೆ ನಿನಗೆ ಸುಖ, ಭಗವಂತನ ದರ್ಶನ ಆದರೆ ನಿನಗೆ ಮೋಕ್ಷ ಆಗತ್ತೆ ಅನ್ನೋ ಮಾತಿನಲ್ಲಿ ಅವಳು ಹೇಳ್ತಾಳೆ. ಧರಣಿದೇವಿ ಹೇಳ್ತಾನೆ ಕೇಳಿ ಆನಂದ ಭರಿತಳಾಗ್ತಾಳೆ ಅವಳು. ಆಮೇಲೆ ನಿನ್ನ ಮಾತಿನಿಂದ ಅವನಿಗೆ ಸಂಶಯ ಉಂಟಾಯಿತು, ಹುಟ್ಟಿದವನ ಐಶ್ವರ್ಯವಂತ, ಪ್ರಾಯದವನು, ಬಲಿಷ್ಠನು, ಒಳ್ಳೆ ಶಕ್ತಿವಂತನೂ ಆಗಿದ್ದಾನೆ ಅಂತ ಹೇಳಿದ್ದೀಯಾ. ಆದರೆ ಅವಳು ಕೇಳ್ತಾಳೆ, ನಿನ್ನ ಮಗನಿಗೆ ವಯಸ್ಸೆಷ್ಟು ಅಂತ ಕೇಳಿದಾಗ 25 ವರ್ಷ ಅಂತ. 25 ವರ್ಷ ಅಂತೀಯ, ಯಾಕೆ ಮದುವೆ ಆಗಿಲ್ಲ ಭಗವಂತನಿಗೆ, ಇಷ್ಟು ಲೇಟ್ ಆಗಿದೆಯಲ್ಲ, ಭಗವಂತನಿಗೆ ಏನಾದರೂ ದೋಷ ಇದೆಯಾ ನಿನ್ನ ಮಗನಿಗೆ ಅಂತ ಕೇಳ್ತಾರೆ. 25 ವರ್ಷ, ಭಗವಂತನಿಗೆ ಯಾವಾಗಲೂ 16 ವರ್ಷ ರೇ, ಲಕ್ಷ್ಮಿಗೂ ಅಷ್ಟೇ 16 ವರ್ಷ. 25 ವರ್ಷ ಏನು ಅಂದರೆ ಪಂಚವಿಂಶಿ ತತ್ವಾಭಿಮಾನಿ ದೇವತೆಗಳಿದಾರಲ್ಲ ಅವರೆಲ್ಲ ಇವರ ಅಧೀನ, ಅವರಿಗೆ ಒಡೆಯ, ಅವನ ನಿಯಮಗಳು 25 ತತ್ವಾಭಿಮಾನಿ ದೇವತೆಗಳನ್ನು ನೇಮಿಸುವುದರಿಂದ ಇವನಿಗೆ 25 ವರ್ಷ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಬಹುದು. ಭಗವಂತನಿಗೆ ಯಾವಾಗಲೂ 16 ವರ್ಷವೇ, ಅವನಿಗೆ 25 ವರ್ಷ ಇಲ್ಲೇ ಇಲ್ಲ, ಅವನು ಯಾವಾಗಲೂ ಯುವಕನೇ. ಆಮೇಲೆ ತಾಂ ತ್ವದರ್ಶನಮಾಕರ್ಣ್ಯ ಮನಸ್ಸಿತ್ತಮ್ಮ ಚಿಂತೆಯತೆ ಧೈರ್ಯೇಣ ವಚನಂ ಪ್ರಾಹ. ಧರಣೀಂ ರಾಜವನ್ನು ಆವಾಗ ಕೇಳಿ ಹೇಳ್ತಾಳೆ, ನೋಡಮ್ಮ, ಶ್ರೀನಿವಾಸನಿಗೆ ಯಾಕೆ ಮದುವೆಯಾಗಿಲ್ಲ ಅಂದರೆ ಶ್ರೀನಿವಾಸನಿಗೆ ಮದುವೆ ಆಗಿದೆ ಅಂತ. ಶ್ರೀನಿವಾಸನಿಗೆ ಮದುವೆಯಾಗಿದೆ ಆದರೆ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೆ. ಅಲ್ಲ, ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅಂತಂದರೆ ಏನು ಹೇಳ್ತೀಯಾ, ನಾವು ಈಗಿನ ಕಾಲದಲ್ಲಿ ಮದುವೆ ಆಗಿದೆ ಅಂದರೆ ಏನು ಮೋಸ ಮಾಡ್ತಾ ಇದೆಯಾ ಅಂತ ಪೊಲೀಸ್ ಕಂಪ್ಲೇಂಟಿಗೆ ಕೊಡ್ತೀವಿ. ಆದರೆ ಇವಳು ಕೇಳ್ತಾಳೆ, ಮದುವೆ ಆಗಿದೆ ಅಂತ ಹೇಳ್ತೀವಿ, ಮಕ್ಕಳಾಗಿಲ್ಲ ಅಂದರೆ ಹೇಗೆ ಅಂತ ಕೇಳ್ತಾಳೆ. ಅವನು ಹೇಳ್ತಾಳೆ, ನೋಡಮ್ಮ, ಅವನು ಮಕ್ಕಳಾಗಿಲ್ಲ ಅಂತಂದರೆ ಅವನ ನಾಭಿಕಮಲದಿಂದ ಬ್ರಹ್ಮ ಜನಿಸಿದ, ಲಕ್ಷ್ಮಿಯ ಹೊಟ್ಟೆಯಿಂದ ಏನೂ ಬ್ರಹ್ಮ ಜನಿಸಲಿಲ್ಲ. ಅವನ ಹೆಂಡತಿ ಆದ್ದರಿಂದ ತಾಯಿ ಅನ್ಸ್ಕೊಂಡ್ಲು. ಇವನಿಗೆ ಬಾಲ್ಯದಲ್ಲೇ ಎಲ್ಲ ವಿವಾಹವಾಗಿದೆ. ಇವನು ತನ್ನ ಅಂಗಗಳಿಂದಲೇ ಕಣ್ಣುಗಳಿಂದಲೇ ಸೂರ್ಯಚಂದ್ರರನ್ನು ಎಲ್ಲರನ್ನು ತನ್ನ ಅಂಗಾಂಗಗಳಿಂದಲೇ ಸೃಷ್ಟಿಸಿದ್ದಾನೆ. ಲಕ್ಷ್ಮೀದೇವಿಯ ಅವಶ್ಯಕತೆಗೆಲ್ಲ ಮಕ್ಕಳಾಗಲಿಕ್ಕೆ. ಹಾಗಾಗಿ ಅವಳು ಲಕ್ಷ್ಮೀದೇವಿಯು ಜೊತೆಯಿದ್ದಾದ್ದರಿಂದ ಇನ್ನೊಬ್ಬಳನ್ನು ಮದುವೆಯಾಗಬೇಕು ಅಂತ ಇದ್ದಾರೆ. ಹಾಗಾಗಿ ವೈವಾಹಿಕವನ್ನು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಅಧ್ಯಾತ್ಮದಲ್ಲಿ ಬಹಳ ಅರ್ಥಗಳಿವೆ. ಅದನ್ನು ನೋಡಿ ಮುಂದೆ ಹೋಗಿದ್ರೆ ಗಂಗೆ ತಂದೆ ನೋಡಿ, ಗಂಗೆಗೆ ತಂದೆಯಾದವನು ಈ ವಿಷ್ಣುಗೆ ಚಿಕ್ಕಂದಿನಲ್ಲೇ ಮದುವೆ ಆಗಿತ್ತು. ಆ ಹೆಂಡತಿಯಲ್ಲಿ ಮಕ್ಕಳಾಗಲಿಲ್ಲ. ಎರಡನೇ ಮದುವೆ ಮಾಡಲು ಪ್ರಯತ್ನ ಮಾಡಬೇಕಾಯಿತು. ರೋಗಿಯ ಶ್ರೀನಿವಾಸನಿಗೆ ಯಾರು, ಶ್ರೀನಿವಾಸ ಸಾಕ್ಷಾತ್ ಧನ್ವಂತರಿ, ರೋಗ ಹರ ಅವನಿಗೆ ಯಾವ ದೋಷ ಬಂದಿತ್ತು, ಯಾವ ರೋಗ ಇದ್ದಿತ್ತು. ಇಡೀ ಬ್ರಹ್ಮಾಂಡವೇ ಬ್ರಹ್ಮದೇವರೇ ಅವನ ಮಗಳು, ಇಡೀ ನಾವೆಲ್ಲರೂ ಅವನ ಮಕ್ಕಳುಗಳೇ. ಆ ಥರ ಇರಬೇಕಾದ್ರೆ
ಭಗವಂತನಿಗೆ ಯಾವ ದೋಷ ಬಂದೀತು ಅವನಿಗೆ ಮದುವೆ ಮಾಡಿಕೊಡು ಅಂತ ಹೇಳತ್ಲು ರಾಜನನ್ನು ಕರೆಯುವುದಕ್ಕೆ ಮಗನನ್ನು ಕಳಿಸ್ತಾಳೆ. ಮಗನು ಹೇಳಿದ ಮಾತನ್ನು ಕೇಳಿ ರಾಜ ಸಂತೋಷದಿಂದ ರಾಣಿವಾಸಕ್ಕೆ ಬರ್ತಾನೆ. ಧರಣಿ ದೇವಿ ರಹಸ್ಯವಾಗಿ ಅವನಿಗೆ ಈ ಮಾತನ್ನು ಹೇಳ್ತಾಳೆ. ಆ ಕೊರವಂಜಿ ಹೇಳಿದ್ಲಲ್ಲ, ಬಂದಿದ್ದಾಳೆ ಅವಳು ಬಂದು ಬಿಟ್ಟು ಮಗನನ್ನು ಪುರೋಹಿತರನ್ನು ಕರೆಸಿ ಮಗನಿಗೆ ನಾವು ನಿಶ್ಚಯವನ್ನು ಮಾಡಿ ಲಗ್ನ ಪತ್ರಿಕೆಯನ್ನು ಬರೆಸೋಣ ಅಂತ ಹೇಳತ್ಲು. ಅವನೇನು ಮಾಡ್ತಾನೆ, ಎಲ್ಲ ಗೋತ್ರ ನಕ್ಷತ್ರಗಳನ್ನು ಹೇಳ್ತಾಳೆ. ಆಕಾಶ ರಾಜ ಹೇಳ್ತಾನೆ, ಬಕುಲಾಗಮನೆ ಅಸ್ಮಾಕಂ ಶಿವಂ ಭದ್ರೇ ಸಮಾಗತಂ. ಬಕುಳಿಯ ಬಂದಿದ್ದರಿಂದ ನಮಗೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನಮಗೆ ಶುಭ ಪ್ರಾಪ್ತಿಯಾಗಿದೆ, ಸಮಸ್ತ ಪಿತೃಗಳು ಮುಕ್ತಿ ಹೊಂದಿದ್ದಾರೆ, ನಾವು ಕೃತಕೃತ್ಯರಾದೆವು. ಇಂತಹ ಘಟನೆ ನನಗೆ ಅತ್ಯಾಶ್ಚರ್ಯವಾಗಿದೆ ಅಂತ ಆಕಾಶ ರಾಜ ಹೇಳ್ತಾನೆ. ಆಮೇಲೆ ಮಗಳ ಮೇಲಿನ ಪ್ರೀತಿಯುಳ್ಳ ಆಕಾಶರಾಜ ಪದ್ಮಾವತಿ ಮನೆಗೆ ಹೋಗ್ತಾನೆ, ಕೋಣೆಗೆ ಹೋಗ್ತಾನೆ. ಆತನು ಅವಳಿಗೆ ಸಮಾಧಾನ ಮಾತುಗಳನ್ನು ಹೇಳ್ತಾನೆ. ಏನಮ್ಮ ಪದ್ಮಾವತಿ, ನೀನು ನನಗೆ ತಿಳಿಸಲಿಲ್ಲ, ನಿನ್ನ ಕೋರಿಕೆ ಏನು ನಿರ್ಭಯವಾಗಿದೆ ಹೇಳು ಅಂತಂದಾಗ ಪದ್ಮಾವತಿ ಹೇಳ್ತಾಳೆ, ಮಾತಸ್ಥೆ ಗತಿತಂ ಸರ್ವಂ ವೃತ್ತಾಂತಂ ಜನಕಸ್ಯ ಮೇ ಸಮಾಚಕ್ಷ್ವಾದ್ಯ ಸಂಕೋಚ ಅನ್ನೋ ವಕ್ತು ಮಹತ್ಸಹೇ. ನೋಡ, ಯಾವ ಹೆಣ್ಣು ಮಕ್ಕಳಿಗಾಗಲಿ ತಾಯಿಯ ಬಗ್ಗೆ ಹೀಗೆ ತಾಯಿ ಹತ್ರ ಎಲ್ಲ ಹೇಳ್ತಾರೆ, ತಂದೆ ಹತ್ರ ಹೇಳಲ್ಲ. ಇವಳು ಅದೇ ವಿಡಂಬನೆಯನ್ನು ಮಾಡ್ತಾಳೆ. ತಾಯಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದೇನೆ, ಅದನ್ನು ತಂದೆಗೆ ನೀನು ತಾಯಿಯನ್ನೇ ಕೇಳ್ತಿಕೊಂಡ್ಬಿಡು, ನಿನಗೆ ಪುನಃ ಹೇಳೋದಕ್ಕೆ ನಾಚಿಕೆ ಆಗತ್ತೆ ಅಂತ ಪದ್ಮಾವತಿ ದೇವಿ ಹೇಳ್ತಾಳೆ. ಆವಾಗ ಧರಣಿ ದೇವಿ ಎಲ್ಲ ಹೇಳತ್ಲು. ಆಕಾಶರಾಜ ಆನಂದ ಪಟ್ಟುಬಿಟ್ಟು, ಪದ್ಮಾವತಿ ಚಿಂತಿಸಬೇಡ, ನೀನು ರಮಾದೇವಿಗೆ ಆಶ್ರಯನಾದ ಶ್ರೀನಿವಾಸನಿಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತೇವೆ ಎಂದು ಮೃದು ಸಮಾಧಾನಗೊಳಿಸ್ತಾನೆ. ಕುಲಪುರೋಹಿತಾದ ಬೃಹಸ್ಪತ್ಯಾಚಾರ್ಯರನ್ನ ಅಲ್ಲಿಗೆ ಕರೆಸ್ತಾನೆ. ಬೃಹಸ್ಪತ್ಯಾಚಾರ್ಯರು ಅಲ್ಲಿಗೆ ಬರ್ತಾರೆ. ಅವರು ಇಂದ್ರಲೋಕದಲ್ಲಿರ್ತಾರೆ. ಬೇಗ ಬರ್ತಾರೆ. ಬೇಗ ಬಂದುಬಿಟ್ಟಾಗ ಅವರಿಗೆ ಹೇಳ್ತಾನೆ, ನಾನು ಶ್ರೀನಿವಾಸನಿಗೆ ನನ್ನ ಮಗಳ ಪದ್ಮಾವತಿಯನ್ನು ಕೊಡಬೇಕು ಅಂತ ನಿಶ್ಚಯಿಸಿದ್ದೇವೆ. ನಿಮ್ಮ ಅಪ್ಪಣೆಯನ್ನು ಪಡೆಯಬೇಕು. ನಿಮ್ಮ ಅಪ್ಪಣೆಯನ್ನು ಪಡೆದ ಮೇಲೆ, ನಿಮ್ಮ ಅನುಜ್ಞೆಯನ್ನು ಪಡೆದ ಮೇಲೆ ನಾನು ಮುಂದುವರಿಯುತ್ತೇನೆ ಎಂದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ವರ ಹೇಗಿದ್ದಾನೆ ಅಂತ ಕೇಳ್ತೀರಾ ಅಂತ. ನನಗೇನು ಕೇಳ್ತೀಯಪ್ಪ, ನಾನು ಇನ್ನೂ ಭಗವಂತನನ್ನು ನೋಡೇ ಇಲ್ಲ, ನಾನು ಎಲ್ಲೋ ಇರ್ತೀನಿ, ಯಾವಾಗೋ ಒಂದು ಟೈಮ್ ಇಲ್ಲಿ ಬಂದಿರ್ತೀನಿ, ಒಂದು ಸಾರಿ ಇಲ್ಲಿ ಬಂದು ದರ್ಶನ ಯಾವಾಗೋ ತಗೊಳ್ತೀನಿ, ಯಾವಾಗಲೂ ನನಗೆ ಯಾವಾಗಲೂ ತೆಗೆದುಕೊಳ್ಳೋದಿಲ್ಲ. ಯಾವಾಗಲೂ ಭಗವಂತನ ಏಕಾಂತ ಸೇವೆಯಲ್ಲಿದ್ದವನು ಶುಕಮುನಿಗಳಿದ್ದಾರೆ ಕೆಳಗಡೆಗೆ, ಅವರನ್ನು ಹೋಗಿ ಕೇಳು, ಅವರು ನನಗಿಂತ ಭಗವಂತನು ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಯಾರೇಂದ್ರೆ ಶುಕಮುನಿ ಅಂದರೆ ಸಾಕ್ಷಾತ್ ರುದ್ರದೇವರು. ರುದ್ರದೇವರಿಗೆ ತಾರತಮ್ಯದಲ್ಲಿ ಅವರು 5ನೇ ಕಕ್ಷಿನವರು, ಅವರಿಗೆ ಬೃಹಸ್ಪತ್ಯಾಚಾರ್ಯಗಿಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಬೃಹಸ್ಪತ್ಯಾಚಾರ್ಯರಿಗೆ ಹೇಳ್ತಾರೆ, ನನಗಿಂತ ರುದ್ರದೇವರಿಗೆ ಗೊತ್ತು, ರುದ್ರ ಶುಕಮುನಿಗೆ ಹೋಗಿ ಕೇಳು ಅಂತ ಹೇಳಿದಾಗ ಅವನು ತೋಂಡಮಾನ ರಾಜನಿಗೆ, ತೋಂಡಮಾನ ಅವರ ತಮ್ಮ ತೋಂಡಮಾನ, ಆ ತೋಂಡಮಾನ ಹೇಳ್ತಾನೆ, ಶುಕಮುನಿಯನ್ನು ಭೇಟಿಯಾಗು, ಈ ಪತ್ರವನ್ನು ಕೊಡು ಶುಕಮುನಿಗೆ, ಅವನನ್ನು ನಮ್ಮ ಹತ್ತಿರ ಕರೆದುಕೊಂಡು ಬಾ ಆ ಜ್ಞಾನಿಗಳನ್ನ ಅಂತ ಹೇಳ್ತಾನೆ. ತೋಂಡಮಾನ ಏನು ಮಾಡ್ತಾನೆ, ಬಹಳ ವೇಗದಿಂದ ಶುಕಾಶ್ರಮವನ್ನು ಸೇರ್ತಾನೆ. ತೋಂಡಮಾನ ಶುಕಮುನಿಗಳನ್ನು ನೋಡಿ ಕೇಳ್ತಾನೆ, ಶೃಣುತಾಪಥ ಶಾರ್ದೂಲ ವಚನಂ ರಾಜಭಾಷಿತಂ ಪದ್ಮಾವತಿ ವಿವಾಹಾರ್ಹ ಸಂಪನ್ನ ಗುರುಪೂಜಿತ. ಪದ್ಮಾವತಿ ಋಷಿಶ್ರೇಷ್ಠನೇ, ಶುಕಮುನಿಯೇ, ಪದ್ಮಾವತಿಯೋ ಅರಸನ ಮಗಳಾದ ಪದ್ಮಾವತಿಯೋ ಮದುವೆಗೆ ಯೋಗ್ಯಳಾಗಿದ್ದಾಳೆ. ಶ್ರೀನಿವಾಸಾಯ ತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ ಯುಕ್ತಾಯುಕ್ತ ವಿಚಿಂತಾಯೇ ಗುರು ಮಾಹೂತವಾನಪಿ. ಶ್ರೀನಿವಾಸನೇ ಕೊಡಬೇಕೆಂದು ಅಪೇಕ್ಷೆ ಪಡ್ತಾ ಇದ್ದಾನೆ ರಾಜ. ಅದು ಯುಕ್ತವೋ ಅಯುಕ್ತವೋ ಎಂದು ವಿಚಾರ ಮಾಡಲು ಬೃಹಸ್ಪತಿಯನ್ನು ಕರೆಸಿದ್ದಾನೆ. ಅದಕ್ಕಾಗಿಯೇ ನಿಮ್ಮನ್ನೂ ಮಹಾರಾಜನು ಕರೆಸಿದ್ದಾನೆ. ವಿಚಾರ ಮಾಡಿ ಶ್ರೀನಿವಾಸನಿಗೆ ಶುಭಪತ್ರವನ್ನು ಬರೆಯಲು ಇಚ್ಛಿಸುತ್ತಾನೆ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ದಯವಿಟ್ಟು ಬನ್ನಿ, ನೀವು ಆಕಾಶರಾಜ ಕರೆಯುತ್ತಿದ್ದೇನೆ ಅಂತ ಶುಕ ಮುನಿಗಳನ್ನು ಕೇಳ್ತಾನೆ. ಸಸಂಭ್ರಮಾತ್ ಸಮುತ್ತಾಯ ವ್ಯಭ್ರಮದ್ವಿಭ್ರಮನ್ನಿವ ಭಿಂದನ್ ಕಮಂಡಲಂ ರಾಜನ್ ಛಿಂದನ್ ಕೃಷ್ಣ ಮೃಗತ್ವಚಂ ವಿಚಿದ್ಯ ಮಣಿಮಾಲಶ್ಚಾತನ ನರ್ತ ಮಹಾಮುನಿ. ಇದನ್ನು ಕೇಳ್ತಾ ಇರ್ತಾರೆ ಶುಕಮುನಿಗಳು, ಜಪ ಮಾಡ್ತಾ ಇರ್ತಾರೆ. ಶ್ರೀನಿವಾಸ ಅಂತ ಒಂದು ಶಬ್ದ ಕೇಳುತ್ತೆ. ತೋಂಡಮಾನ ರಾಜ ಹೇಳಿದ್ದೇನು, ಅವರ ವಿವಾಹವಾಗಬೇಕು ಅಂತ ಅಪೇಕ್ಷೆ ಇದೆ ಶ್ರೀನಿವಾಸನಿಗೆ, ನೀವು ಬಂದು ಅಪ್ಪಣೆಯನ್ನು ಕುಡಿತಾರೆ. ಶ್ರೀನಿವಾಸನ ವಿವಾಹ ಅಂತ ಒಂದು ಕೇಳುತ್ತೆ ಶುಕಮುನಿಗಳಿಗೆ. ಎದ್ದು ಬಿಡ್ತಾರೆ. ಎದ್ದು ಬಿಟ್ಟು ಕಮಂಡಲವನ್ನು ಕಿತ್ತು ಒಗಿತಾರೆ. ಅರ್ಘ್ಯ ಪಾತ್ರೆಯನ್ನು ಎತ್ತಿ ಬಿಸಾಕ್ತಾರೆ. ಕೃಷ್ಣಾಜಿನವನ್ನು ಹೊರದು ಬಿಡ್ತಾರೆ. ಆಮೇಲೆ ಮಣಿಸರಗಳನ್ನೆಲ್ಲ ಕಡಿದು ಹಾಕ್ಬಿಡ್ತಾರೆ. ಮೈ ಮರೆತು ಹುಚ್ಚರಂತೆ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ.
ಇವನು ತೋಂಡಮಾನ ರಾಜ ನಾನೇನಾದರೂ ತಪ್ಪು ಮಾಡಿದ್ನ, ಇದು ಏನು ಹಿಂಗೆ ಈ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ ಇವರು ಶುಕರ ಮಹರ್ಷಿಗಳು ಅಂತ ಹೇಳ್ಬಿಟ್ಟು ಅವನಿಗೆ ಹೆದರಿಕೆ ಆಗ್ಬಿಡುತ್ತೆ. ಅವನಿಗೆ ಇವರು ಹೇಳಿದ ತಕ್ಷಣ ಎಲ್ಲ ಬಿಟ್ಟು ಇವರು ನರ್ತನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನಿಗೆ ಹೆದರಿಕೆ ಆಗುತ್ತೆ. ಒಂದು 10 ನಿಮಿಷ ಅವರು ನರ್ತನ ಮಾಡ್ತಾರೆ. ನರ್ತನ ಮಾಡಿಬಿಟ್ಟು ಆವಾಗ ಅವರ ಮೈ ಅವರ ವಶದಲ್ಲಿರಲ್ಲ. ಆಮೇಲೆ ಸುಧಾರಿಸಿಕೊಂಡು ಬಿಟ್ಟು ತೋಂಡಮಾನ ರಾಜನಿಗೆ ಕೇಳ್ತಾರೆ, ಏನಪ್ಪ ತೋಂಡಮಾನ ಹೆದರಿಕೆ ಆಗ್ಬಿಡ್ತಾನೆ ನೋಡಿ. ಅಲ್ಲ ಸ್ವಾಮಿ, ನೀವು ಹೆದರಿಕೆ ಆಗ್ದೇನೆ ಇನ್ನೇನು, ನಾನು ತೋಂಡಮಾನ ರಾಜ ಹಿಂಗಾಗಿದೆ ವಿವಾಹ ಆಗತ್ತೆ ಅಂತ ಹೇಳಲಿಕ್ಕೆ ಬಂದಿದ್ದೀನಿ, ನೀವು ಕೃಷ್ಣಾಜಿನ ಹರ್ಕೊಂಡ್ಬಿಟ್ಟು ಮಣಿ ಬಿಚ್ಚಾಕ್ಬಿಟ್ಟು ಕಮಂಡಲ ಕಿತ್ತೊಗೆದ್ಬಿಟ್ಟು ಹಿಂಗೆ ನೀವು ನರ್ತನ ಮಾಡಿದರೆ ನನಗೆ ಏನು ಅರ್ಥ ಆಗಬೇಕು ಅಂತ ಕೇಳ್ತಾನೆ. ಆವಾಗ ಹೇಳ್ತಾರೆ, ಯಾಕೆ ಅಂದರೆ ಶುಕಾಚಾರ್ಯರು ಪರಮಭಕ್ತರು, ಭಗವಂತನ ಪರಮಭಕ್ತರು, ಅವರು ವೈಷ್ಣವೋತ್ತಮರು, ಅವರು ಭಗವಂತ ವೈರಾಗ್ಯಗಳು, ಭಗವಂತನಿಗೋಸ್ಕರನೇ ಜಪ ಮಾಡುವವರು. ಆ ಮೇಲಿನ ಕಕ್ಷೆಯನ್ನು ಬಿಡಿ, ಒಂದು 4 ಜನನ ಬಿಡಿ, 5ನೇ ಕಕ್ಷೆನವರು ಇವರು ಬಹಳ ಉತ್ತಮರು. ವೈರಾಗ್ಯ ಯಾವಾಗಲೂ ಭಗವಂತನ ರೂಪವನ್ನೇ ಧ್ಯಾನಿಸ್ತಾ ಇರುವಂಥ ಮಹಾಭಕ್ತರು, ಭಗವಂತನ ಭಕ್ತರು. ಭಗವಂತನ ಒಂದು ಹೆಸರು ಕೇಳಿಬಿಟ್ರೆ ಮೈ ಮರೆದು ಬಿಡ್ತಾರೆ. ಮೈ ಮರೆದು ಬಿಟ್ಟು ಅವರಿಗೆ ಮೈ ಮೇಲೆ ಎಚ್ಚರ ಇರಲ್ಲ. ಆನಂದ ಉದ್ರೇಕದಿಂದ ಅವರು ನರ್ತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಮೈ ಮೇಲೆ ಶ್ರೀಮಂತನ ವಿವಾಹ ಅಂತ ಕೇಳಿಬಿಟ್ಟಿದ್ದೇನೆ. ಅವರು ಬಹಳ ಆನಂದ ಭರಿತರಾಗಿ ಆನಂದ ಉದ್ರೇಕದಿಂದ ಅವರು ನರ್ತನ ಮಾಡ್ತಾ ಇರ್ತಾರೆ. ಆಮೇಲೆ ಸುಧಾರಿಸಿಕೊಂಡು ಬಂದು ತೋಂಡರಾಜನಿಗೆ ಹೇಳ್ತಾರೆ, ಒಳ್ಳೆಯ ಮಾತನ್ನು ಹೇಳಿದ್ಯಪ್ಪ, ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವುದು ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುತ್ತೆ. ನಿನಗಷ್ಟೇ ಕಲ್ಯಾಣ ಅಲ್ಲ, ಇಡೀ ಲೋಕಕ್ಕೆ ಪವಿತ್ರ ಎನಿಸುತ್ತೆ ಇದು. ಇಂತಹ ಆಕಾಶರಾಜ ಇವರಂತೆ ಶ್ರೀನಿವಾಸನ ದಯೆಯಿಂದ ಪ್ರತಿದಿನದಲ್ಲಿಯೂ ಇಂತಹ ಮಹಾದಾನಗಳನ್ನು ಮಾಡುವುದರಲ್ಲಿಯೇ ನಿರತವಾಗಿರಲಿ ಅಂತ ಹೇಳ್ತಾರೆ. ಆಕಾಶರಾಜನ್ನು ಆಶೀರ್ವಾದ ಮಾಡಿ ತನ್ನ ಪದ್ಮಸರೋವರದಲ್ಲಿ ಮತ್ತೆ ಸ್ನಾನ ಮಾಡ್ತಾರೆ. ಮಧ್ಯಾಹ್ನದಲ್ಲಿ ಮಾಡಬೇಕಾದ ಜಪತಪ ಸಂಧ್ಯಾವಂದನೆಗಳನ್ನೆಲ್ಲ ಮಾಡಿಬಿಟ್ಟು ಜೀರ್ಣವಾದ ಅಲಂಕಾರದ ವಸ್ತ್ರಗಳನ್ನು ತೆಗೆದುಬಿಟ್ಟು ನನ್ನ ವಾಣಿಗೆ ಹೊಸ ವಸ್ತ್ರಗಳನ್ನು ಉಟ್ಟುಕೊಂಡು ಬಿಟ್ಟು ಅವನ ಜೊತೆಗೆ ಅವರು ಆಕಾಶರಾಜನ ಹತ್ರ ಚಲಿಸ್ತಾರೆ. ಅವರಿಗೇನು ದರ್ಬೆಗಳಿಂದಲೂ ಹೂಗಳಿಂದಲೂ ಮಾಡಿದ ಅಂಗಿ ಹಾಕ್ಕೊಳ್ತಾರೆ. ತುಳಸಿ ಕಾಷ್ಟಮಾಲೆಗಳಿಂದ ಮಾಡಿದ ಕಂಠಗಳನ್ನು ಕಿವಿಗಳನ್ನು ಅಲಂಕರಿಸಿಕೊಳ್ತಾರೆ. ಪಾದಗಳನ್ನು ಮುಟ್ಟುವಂತಹ ಕೃಷ್ಣ ಮೃಗದ ನಿಲುವಂಗಿಯನ್ನು ತೊಟ್ಟು ಬರ್ತಾರೆ. ತೋಂಡಮಾನ ರಾಜ ಅವನನ್ನು ಕರೆದುಕೊಂಡು ಹೋಗ್ತಾನೆ ಕುದುರೆಯಲ್ಲಿ. ಶುಕಮುನಿಯನ್ನು ರಾಜನು ನೋಡ್ತಾನೆ ಬರುತ್ತಿರೋದು. ಆಮೇಲೆ ಮುಂದಿಟ್ಕೊಂಡು ಮುನಿಯನ್ನು ಎದುರುಗೊಳ್ಳು ಬರ್ತಾನೆ. ಶುಕಮುನಿಯ ಆಕಾರ ರಾಜನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ. ರಾಜರ ಅಜ್ಞೆ ಹಿಡಿದು ಆ ಶುಕಮುನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ನಿಕೇತನ ಅಂತರ್ಭವನೇ ನಿವೇಶ್ಯ ನಿಧಿಂ ಮುನೀನಾಂ ಪ್ರಸರಂಸ ರಾಜ ಸಂಪೂಜಯಾಮಾಸ ವಿಧಾನ ವಿತ್ತಮೋ ವಿದ್ಯಾಗುರುಂ ಜ್ಞಾನಗುರುಂ ಶುಕ ನೃಪಃ. ಪೂಜಾ ವಿಧಾನ ತಿಳಿದಲ್ಲಿ ಉತ್ತಮನಾದ ಆಕಾಶ ರಾಜ ಶುಕಮುನಿಯನ್ನು ಅರಮನೆಯ ಶಾಲೆಯಲ್ಲಿ ಕೂಡಿಸಿ ಅವರಿಗೆ ಭಕ್ತ್ಯಾದರಗಳಿಂದ ಪೂಜಿಸ್ತಾನೆ. ಆಮೇಲೆ ರಾಯಣ ತನ್ನ ಮಗಳು ಮದುವೆಯನ್ನು ಕುರಿತು ಶುಕಮುನಿಗೆ ಹೇಳ್ತಾನೆ, ನಿಮ್ಮ ಸಮ್ಮತಿ ಹೊಂದಿ ಶ್ರೀನಿವಾಸನಾದ ಕೃಷ್ಣನಿಗೆ ಪದ್ಮಾವತಿಯನ್ನು ಕೊಡಬೇಕೆಂದು ನಿಶ್ಚಯ ಮಾಡಿದ್ದೇನೆ. ಈತನೇ ನನ್ನ ಮಗಳಿಗೆ ಯೋಗ್ಯವರವೆಂದು ನಿಶ್ಚಯಿಸಿದೆ ಅಂದಾಗ ಶುಕಮುನಿಗೆ ಹೇಳ್ತಾನೆ. ರಾಜಪುತ್ರಿಯಾದ ಪದ್ಮಾವತಿ ವಿವಾಹದ ಬಗ್ಗೆ ಹೇಳ್ತಾರೆ. ಮಾ ಕುರುಷ್ವ ಮಹಾರಾಜ ಸಂದೇಹಂ ದಾನ ಕರ್ಮಣಿ ಧನ್ಯೋಸಿ ತ್ವಂ ಮಹೀಪಾಲ ಕುಲಂ ಪಾವನತಾಂಗತಂ. ಶ್ರೀನಿವಾಸನಿಗೆ ಕನ್ಯೆಯನ್ನು ಕೊಡುವ ವಿಷಯದಲ್ಲಿ ಸಂದೇಹನೇ ಬೇಡ ರಾಜ, ನೀನು ಕೃತಾರ್ಥನಾದೆ, ನಿನ್ನ ವಂಶವು ಎಲ್ಲ ಉದ್ಧಾರ ಆಗತ್ತೆ ಪರಮಾತ್ಮನಿಗೆ ಕನ್ಯಾದಾನ ಮಾಡಿದಾಗ ಅಂತ ಹೇಳಿಬಿಟ್ಟು ನಿಮ್ಮ ಪಿತೃಗಳನ್ನು ಸ್ವರ್ಗ ಅಂತ ಹೊಂದುತ್ತಾರೆ. ಈ ವಿಷಯದಲ್ಲಿ ಆಲೋಚನೆ ಮಾಡಲೇಬೇಡ, ಒಳ್ಳೆಯ ಕೆಲಸಗಳು ಬೇಗ ಆಗಬೇಕು. ಯಾಕೆ ಅಂದರೆ ಮನುಷ್ಯನ ಬುದ್ಧಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ನಿಮಗೆ ಈಗ ಭಗವಂತನ ಭಕ್ತಿ ಬಂದಿದೆ, ಭಗವಂತನಿಗೆ ಪೂಜೆ ಮಾಡಬೇಕಂದ್ರೆ ಈಗ ಮಾಡಬೇಕು. ಇನ್ನೊಂದು ನಿಮಿಷ ಬಿಟ್ಟರೆ ನಮಗೆ ಭಗವಂತನ ಬಗ್ಗೆ ಜ್ಞಾನ ಇಲ್ಲದೆ ಹೋಗ್ಬೋದು. ಹಾಗೆ ಯಾವ ಶುಭ ಕಾರ್ಯಗಳಿಗೆ ಈಗ ಮಾಡಬೇಕಂದ್ರೆ ಅದು ಹೀಗೆ ಆಗಬೇಕು. ನಾವು ಹಾಗೆ ಮಾಡಲ್ಲ. ಯಾವ ಕೆಟ್ಟ ಕಾರ್ಯ ಇದೆ ಯಾರಿಗೆ ಬೈಬೇಕೋ ಅವಾಗೇ ಬೈದ್ಬಿಡೋದು. ಈಗ ಬೈದರೆ ಅವ್ರಿಗೆ ಹತ್ತತ್ತೆ, ಮುಂದೆ ಅವ್ರು ಮರ್ತು ಬಿಡ್ತಾರೆ ಅಂತ. ಆಗ ಕೆಟ್ಟ ಕಾರ್ಯಗಳನ್ನು ಮಾಡಬೇಕಾದ್ರೆ ಆದಷ್ಟು ನಿಧಾನವಾಗಿ ಮಾಡಬೇಕು. ಯಾಕೆಂದರೆ ಕೆಟ್ಟ ಕಾರ್ಯ ಮಾಡಬೇಕಾದ್ರೆ ನಮಗೆ ಸಮಯ ಜಾಸ್ತಿ ಇತ್ತು ಅಂದರೆ ನಮ್ಮ ಮನಸ್ಸು ಬದಲಾಗಿ ಆ ಕಾರ್ಯ ಮಾಡದೇ ಇರದಂಥ ಸಂಭವನೂ ಉಂಟು. ಹಾಗಾಗಿ ಕೆಟ್ಟ ಕೆಲಸಗಳನ್ನು ಮಾಡಲು ನಿಧಾನವಾಗಿರಬೇಕು. ಅಂದರೆ ಮಾಡಬಾರ್ದು, ಮಾಡ್ಲಿಕ್ಕೆ ಮನಸ್ಸು ಬಂದರೂ ನಿಧಾನವಾಗಿರಬೇಕು. ಯಾಕೆಂದರೆ ಮನಸ್ಸು ಯಾವಾಗ ಬದಲಾಗುತ್ತೋ ಬೇಡ ಇದು ಕೆಟ್ಟದು ಅಂತ ಬಿಡಬಹುದು, ಅದು ನಮಗೆ ಒಳ್ಳೆಯದಾಗತ್ತೆ. ಒಳ್ಳೆಯ ಕೆಲಸಗಳನ್ನು ಶೀಘ್ರವೇ ಮಾಡಬೇಕು ಅಂತ ನಾವು ಈಗ ನಮ್ಮ ಕಲಿಯುಗದಲ್ಲಿ ಈ ಕಾಲದಲ್ಲಿ ನಾವು ತದ್ವಿರುದ್ಧವಾಗಿ ನಡೆದುಕೊಳ್ತೇವೆ.
ಅವನು ಹೇಳ್ತಾರೆ, ಲಕ್ಷ್ಮೀಪತಿಯಾದ ಶ್ರೀನಿವಾಸನನ್ನು ನಿನ್ನ ಸಂಬಂಧದಿಂದ ನೋಡುವಂತಾಗುತ್ತದೆ, ಜನ್ಮ ಜನ್ಮದಲ್ಲಿಯೂ ಈ ಶುಭವಾದ ಸಹವಾಸವೇ ನಮಗೆ ಉಂಟಾಗುತ್ತಿರಲಿ ಅಂತ ರುದ್ರದೇವರು ಹೇಳ್ತಾರೆ. ಹೀಗೆ ಪ್ರಶಂಸಿಸ್ತಾರೆ. ಪದ್ಮಾವತಿಗೆ ಶ್ರೀನಿವಾಸರಿಗೆ ಸೂರ್ಯಾದಿ ನವಗ್ರಹಗಳ ಸ್ಥಿತಿಯನ್ನು ಮತ್ತು ದಿನಾಗ್ರಹಣ ಕೂಟಗಳನ್ನು ನೀವು ನೋಡಿರಿ. ನಾಡಿ ಕೂಟಗಳನ್ನು ನೋಡ್ತಾರೆ, ಎಲ್ಲ ನೋಡ್ತಾರೆ ಬೃಹಸ್ಪತಿಯಾಚಾರ್ಯರು. ನಾಡಿ ಕೂಟಗಳನ್ನು ನೋಡಿಬಿಟ್ಟು ಗೋತ್ರಗಳನ್ನು ನೋಡಿ ಪ್ರಬರವನ್ನು ನೋಡಿ, ಪ್ರಬರವನ್ನು ಬಿಡಬೇಕು, ಗೋತ್ರನೂ ಬಿಡಬೇಕು. ಯಾಕೆಂದರೆ ಒಂದೊಂದು ಗೋತ್ರಗಳಿಗೆ ಕೆಲವೊಂದು ಗೋತ್ರಗಳು ಆಗಿ ಬರಲ್ಲ. ಹಾಗಾಗಿ ಆ ಗೋತ್ರಗಳು ಪ್ರಬರಗಳನ್ನು ನೋಡಬೇಕು, ನಾಡಿ ಕೂಟಗಳನ್ನು ನೋಡಬೇಕು. ಅವನ್ನೆಲ್ಲವನ್ನು ನೋಡಿಬಿಡ್ತಾರೆ. ಅವರು ಶ್ರೀನಿವಾಸನ ಮದುವೆಗೆ ಹೀಗೆ ನೋಡ್ತಾರೆ. ಆಮೇಲೆ ಹೇಳ್ತಾರೆ, ಬಕುಲಾದೇವಿ ಹೇಳ್ತಾಳೆ, ಬ್ರಾಹ್ಮಣರು ಯಾವಾಗಲೂ ಸತ್ಯವಂತರಾಗಿರತಕ್ಕವರು, ಆದರೆ ಕಲಿಯುಗದಲ್ಲಿ ಸುಳ್ಳು ಮಾತುಗಳನ್ನು ಬ್ರಾಹ್ಮಣರು ಆಡ್ತಾರೆ ಮಹಾರಾಜನ. ಆದ್ದರಿಂದ ಇದು ಒಳ್ಳೆಯದು, ಇದು ಕೆಟ್ಟದೆಂಬುದನ್ನು ತಿಳಿದರೂ ಸತ್ಯವನ್ನು ಹೇಳುವುದಿಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೆ ಗೊತ್ತಿರ್ತದೆ ಈ ಸತ್ಯವನ್ನು ತಿಳಿಬೇಕು ಅಂತ. ಈಗ ನೋಡಿ, ಉದಾಹರಣೆ ಕೊಡಬೇಕು ಅಂತಂದರೆ, ಮಠ ಮಂದಿರಗಳಲ್ಲಿ ಯಾವ ಮಠಗಳಲ್ಲಿಯೂ ನಾವು ನಿಂದನೆ ಮಾಡಲಿಕ್ಕೆ ಹೋಗಲ್ಲ, ಯಾರಿಗೂ ನಿಂದನೆ ಮಾಡಲಿಕ್ಕೆ ಹೋಗಲ್ಲ. ಸಾಮಾನ್ಯ ಒಂದು ಪವಮಾನ ಹೋಮ ಮಾಡಬೇಕು ಅಂದರೆ 3.5 ಗಂಟೆ ಬೇಕು. 3.5 ಗಂಟೆ ಬೇಕು ಪವಮಾನ ಹೋಮಕ್ಕೆ. 3.5 ಗಂಟೆನಲ್ಲಿ ಅರ್ಧ ಗಂಟೆ ಅದಕ್ಕೆ ಪ್ರಿಪ್ರೇಷನ್ನಿಗೆ ಬೇಕು. ಆಮೇಲೆ ಪವಮಾನ ಸೂಕ್ತ ಪಾರಾಯಣ ಮಾಡೋರಿಗೆ ಬೇಕು, ಟೈಮ್ ಬೇಕು. ಇದು ಹೇಗೆ ನಡಿಬೇಕು? ನಮ್ಮ ಮಠದಲ್ಲಿ ಇಷ್ಟು ಗಂಟೆಗೆ ತೀರ್ಥಪ್ರಸಾದ, 11:15 ತೀರ್ಥಪ್ರಸಾದ. ನೀವು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 11:15 ಮುಗಿಸ್ಬಿಡ್ಬೇಕು. ಎಲ್ಲಿ ಆಗತ್ತೆ? ಯಾವ ಸೂಕ್ತ ಹೇಳ್ತಾನೆ ಅವನು? ಕೆಲವೊಂದು ಮಠಗಳಲ್ಲಿ ನೋಡಿದ್ದೀನಿ, ನಾನು ಪ್ರತ್ಯಕ್ಷ ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಇಲ್ಲಿ ನಾನು ಇಲ್ಲ ಪವಮಾನ ಸೂಕ್ತದಲ್ಲಿ. ಪವಮಾನ ಹೋಮ ಮಾಡಿಸುವುದನ್ನು ನೋಡಿದ್ದೇನೆ ಕೆಲವೊಂದು ಮಠದಲ್ಲಿ. ಅರ್ಚಕರನ್ನು ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? 9 ಗಂಟೆ 9:15 ಸ್ಟಾರ್ಟ್ ಮಾಡ್ತಾರೆ. 9:15 ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ಆಗುತ್ತೆ. 11:15 ಊಟ, 11 ಕಲಿ ಪೂರ್ಣಾಹುತಿ. ಕೇಳಿದರೆ ಒಂದೊಂದು ಅಧ್ಯಾಯದಲ್ಲಿ 10 ತುರುಕುಗಳನ್ನು ಹೇಳ್ತಾರಂತೆ. ಯಾವ ಪವಮಾನ ಸೂಕ್ತ, ಯಾವ ಪವಮಾನ ಹೋಮ? ಇದನ್ನು ಮಾಡಿಸಿ ನಾವು ಹೇಳ್ತೀವಿ, ನಾವು ಪವಮಾನ ಹೋಮ ಮಾಡಿಸಿದ್ವಿ, ನಮಗೆ ಫಲ ಸಿಗಲಿಲ್ಲ ಅಂತ. ಹೇಳಿದವನಿಗೆ, ಮಾಡಿಸಿದವನಿಗೆ ಗೊತ್ತಿರುತ್ತೆ ಹೀಗೆ ಮಾಡಬಾರ್ದು ಅಂತ. ಆದರೆ ತನ್ನ ಏನು ವೃತ್ತಿಗೆ ಕಟ್ಟು ಬಿದ್ದು ಅವನು ಹೆದರಿ ಬಿಟ್ಟು ಅನಾಚಾರವನ್ನು ಮಾಡ್ತಾನೆ. ಪವಮಾನ ಪಾರಾಯಣ ಮಾಡುವವರಿಗೆ ಹಣ ದಕ್ಷಿಣೆ ಕೊಡಬೇಕಾಗತ್ತೆ. ಪಾರಾಯಣ ಯಾರ ಹತ್ರನೂ ಮಾಡಿಸಲ್ಲ, ಅವನೇ ಪಾರಾಯಣ ಮಾಡ್ತಾನೆ. ಅಂದರೆ ಒಂದು ಅಧ್ಯಾಯಕ್ಕೆ 10 ಶ್ಲೋಕ ಪಾರಾಯಣ ಅರ್ಚಕರ ಬಾಯಿಯಿಂದನೇ ನಾನು ಸ್ವತಃ ಕೇಳಿದ್ದೆ. ಅವರು 10 ಸೂಕ್ತವನ್ನು ಪಾರಾಯಣ ಮಾಡ್ತಾರೆ ಒಂದು ಅಧ್ಯಾಯದಲ್ಲಿ. ಈ ತರಹ ಅನಾಚಾರ ನಡೆದರೆ ಪವಮಾನ ಸೂಕ್ತ ಮಾಡಿದ. ಅದೇ ಹೇಳ್ತಾರೆ, ಬ್ರಾಹ್ಮಣರು ಸುಳ್ಳು ಹೇಳ್ತಾರೆ. ಯಾಕೆಂದರೆ ದುಡ್ಡು ಬೇಕು ಅವರಿಗೆ. ಇವತ್ತೇ ಈಗ ನಾನು ಹೋಗ್ತೀನಿ, ನೀವು ಯಾರ್ದಾರ ಮನೆಗೆ ಬರ್ತೀನಿ, ಪುರೋಹಿತರೆ ನಮಗೆ ಟೈಮು 11:15 ನಮ್ಮ ಟ್ರೈನ್ ಬುಕ್ ಆಗಿಬಿಟ್ಟಿದೆ, ನೀವು 7 ಗಂಟೆಗೆ ಬಂದುಬಿಡಿ, 9 ಗಂಟೆಗೆ ಹೋಮ ಮುಗಿಸ್ಬಿಡಿ, 10:15 ನಾವು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನೀವು ಹೇಳಿದ ಹಾಗೆ ಹೋಮ ಮಾಡುವುದಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೋಮ ಮಾಡುವುದಲ್ಲ. ಶಾಸ್ತ್ರದಲ್ಲಿ ಯಾವ ರೀತಿ ಏನು ಹೇಳಿದ್ದಾರೆ ಆ ಕ್ರಮವಾಗಿ ಮಾಡಿದರೆ ಫಲ ಹೊರತೋನೆ ನಮಗೆ ಬೇಕು ಅನ್ನುವ ಫಲ ಮಾಡಬೇಕಾದ್ರೆ ಮಾಡದೇ ಇರೋದೇ ವಾಸಿ. ಕೈ ಮುಗಿದು ಬಿಟ್ಟು ನನ್ನ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲವ ಅಂತ ತುಳಸಿ ದಳ ಏರಿ ನಮಸ್ಕಾರ ಮಾಡಿದರೆ ಸಾಕು, ದೇವತೆಗಳಿಗೆಲ್ಲ ಅಪಚಾರಗಳಾಗ್ತವೆ. ಮಾಡಿದ ಪುರೋಹಿತರಿಗೂ ಕಟ್ಟತ್ತೆ ಪಾಪ, ಮಾಡಿದ ಪುರೋಹಿತರಿಗೂ ದ್ರೋಹ ಬರುತ್ತೆ. ಅದನ್ನು ದಕ್ಷ ಪ್ರಜಾಪತಿಯ ಹೋಮದಲ್ಲಿ ಏನು ಅನಾಚಾರ ಮಾಡಿದ್ದಲ್ಲ ಆವಾಗೇ ರುದ್ರದೇವರು ತೋರಿಸ್ಬಿಟ್ಟಿದ್ದಾರೆ ಏನೇನಾಗತ್ತೆ ಅಂತ. ಹಾಗಾಗಿ ಈ ಬ್ರಾಹ್ಮಣರು ಸುಳ್ಳು ಹೇಳ್ತಾರೆ. ದುಡ್ಡಿಗೋಸ್ಕರ ಬ್ರಾಹ್ಮಣರು ಸುಳ್ಳು ಹೇಳ್ತಾರೆ, ತಮ್ಮ ವೃತ್ತಿಗೋಸ್ಕರ ಬ್ರಾಹ್ಮಣರು ಸುಳ್ಳು ಹೇಳ್ತಾರೆ, ಎಲ್ಲರೂ ಸುಳ್ಳು ಹೇಳ್ತಾರೆ. ಆದರೆ ದೇವ ಕಾರ್ಯಗಳಲ್ಲಿ ನಡೆಯುವಾಗ ಆದಷ್ಟು ನಿಷ್ಠೆಯಿಂದ ತಿಳಿದುಕೊಂಡು ನಾವು ಮಾಡಬೇಕಾಗತ್ತೆ ಅನ್ನೋದು ಬಹಳ ಸೂಕ್ಷ್ಮವಾದ ವಿಷಯ. ಆವಾಗ ಬಕುಲಾದೇವಿ ಹೇಳ್ತಾರೆ, ಕಲಿಯುಗದಲ್ಲಿ ಬ್ರಾಹ್ಮಣರು ಭಾಳ ಸುಳ್ಳು ಹೇಳ್ತಾರೆ, ಎಲ್ಲರೂ ಸುಳ್ಳು ಹೇಳ್ತಾರೆ, ಆದರೆ ಬ್ರಾಹ್ಮಣರು ಸುಳ್ಳು ಹೇಳಿರೋದು ಒಂದು ಬಂತು ಅಷ್ಟೇ. ಆದ್ದರಿಂದ ದಯ ಮಾಡಿ ಹಿತಾಹಿತಗಳನ್ನು ತಿಳಿಸಿಕೊಳ್ಳಾಗು ಅಂತ ಹೇಳಿದಾಗ ಬಕುಲಾದೇವಿ ಹೇಳ್ತಾಳೆ, ಶ್ರೀನಿವಾಸನ ನಕ್ಷತ್ರ ಶ್ರವಣ, ವಶಿಷ್ಠ ಗೋತ್ರ ಅಂತ ಹೇಳ್ತಾಳೆ. ಇದರ ವಿಚಾರವನ್ನು ನಿನ್ನೆ ಚಿಂತನೆ ಮಾಡಿದ್ದೇವೆ. ಆಮೇಲೆ ನಾಡೀಕೂಟ ವಿಶೇಷಣ, ನಾಡೀಕೂಟವು ಕೂಡತ್ತೆ ಅಂತ ಹೇಳ್ತಾರೆ. ಆಮೇಲೆ ರಾಜನ ಆಲೋಚನೆ ಮಾಡ್ತಾನೆ, ತೇ ಸರ್ವೇ ಬಂಧುವರ್ಗಾಶ್ಚ ರಾಜಾನಾಂ ಪ್ರತ್ಯಕ್ ಪೂಜಯನ್ ಸಭಾಂಚಕಾರಯಾಮಾಸ ರತ್ನಸಿಂಹಾಸನೆ ಸ್ಥಿತ. ರಾಜೋವಾಚ ಪದ್ಮಾವತಿಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾಂಗಿಣೆ ಯೂಯಂ ಬಂಧುಗಣಶ್ಚಾತ್ರ ದಯಾಂ ಕುರ್ತ ಮಾಂ ಪ್ರತಿ.
ಆಕಾಶರಾಜ ಎಲ್ಲರ ಸಭೆಯನ್ನು ಕರೆದು ರತ್ನಸಿಂಹಾಸನಕ್ಕೆ ಕುಳಿತು ಕನ್ಯಾ ನಿಶ್ಚಯ ನಿಮಿತ್ತಕವಾದ ಗಣಪತಿ ಪೂಜೆ ಪುಣ್ಯಾವಾಚನ ಎಲ್ಲವನ್ನೂ ಮಾಡಿಸ್ತಾನೆ. ಸಭೆಯಲ್ಲಿ ಎದ್ದು ನಿಂತು ಬಲದೊಳ ನಿಂತು ರಮಾದೇವಿಗೆ ಆಶನ ಶ್ರೀನಿವಾಸನಿಗೆ ನನ್ನ ಪುತ್ರಿಯಾದ ಪದ್ಮಾವತಿಯನ್ನು ಕೊಡುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ನೀವೆಲ್ಲ ಬಂಧು ಬಾಂಧವರು ಕೃಪೆ ತೋರಿ ನಿರ್ವಿಘ್ನವಾಗಿ ನೆರವೇರುವಂತೆ ಅನುಗ್ರಹಿಸಿದ್ದಾರೆ. ಯಾವುದೇ ಒಂದು ವಿವಾಹವಾದರೂ ಸರ್ವ ಗುರು ಹಿರಿಯಗಳ ಸಮ್ಮತಿ ಬೇಕು. ಆವಾಗಲೇ ಆ ಮದುವೆಗೆ ಪ್ರಾಶಸ್ತ್ಯ ಬರುತ್ತೆ. ಆ ಮದುಮಕ್ಕಳು ಸುಖವಾಗಿರ್ತಾರೆ. ಒಬ್ಬರಿಗೆ ನೋಯಿಸಿ ಒಬ್ಬರಿಗೆ ದ್ವೇಷಿಸಿ ಮಾಡುವುದು ಸರ್ವತಾ ಸಲ್ಲ ಅಂತ ಇದರಲ್ಲಿ ತಿಳ್ಕೊಳ್ಬೇಕು. ಈ ವಿಶ್ವದ ಆಕಾಶಭೂತಿ ಏನು ಮಾಡ್ತಾನೆ, ಬೃಹಸ್ಪತ್ಯಾಚಾರ್ಯ ಕರೆದು ಹೇಳ್ತಾನೆ, ನನ್ನ ಆದೇಶದಿಂದ ಕನ್ಯಾದಾನ ಸಂಕಲ್ಪ ಮಾಡಿದ್ದೇನೆ, ಇನ್ನು ಮುಂದೆ ಏನು ಮಾಡಬೇಕೆಂದು ಹೇಳಿದಾಗ ಆಕಾಶನ ಕುರಿತು ಹೇಳ್ತಾರೆ ಬೃಹಸ್ಪತ್ಯಾಚಾರ್ಯರು. ವಿಲಿಖ್ಯ ಪತ್ರಿಕಾಂ ರಾಜಾನ್ ಶ್ರೀನಿವಾಸಾಯ ವಿಷ್ಣವೇ ವಿಪ್ರಂ ಪ್ರೇಷೆಯ ರಾಜೇಂದ್ರ ತಸ್ಯಾಗಮನ ಕಾರಣಾತ್. ಲಗ್ನ ಪತ್ರಿಕೆಯನ್ನು ಬರೆದುಕೊಟ್ಟು ಲಗ್ನ ಸಮಾಚಾರವನ್ನು ಶ್ರೀನಿವಾಸನಿಗೆ ತಿಳಿಸಬೇಕು ಅಂತ ನಿಶ್ಚಯ ಮಾಡ್ತಾರೆ. ಆಗ ರಾಜ ಬೃಹಸ್ಪತಿಯನ್ನು ಕೇಳ್ತಾನೆ, ಕಿಂ ಲೇಖ್ಯಂ ಪ್ರಾಕೃತೈರ್ವಿದ್ವನ್ ಅಪ್ರಾಕೃತ ಶರೀರಣಃ ತಥಾಪಿ ಲೇಖನೀಯಂ ಯತ್ಯ ಬ್ರೂಹಿ ಗುರುಸತ್ತಮಃ. ಪಂಡಿತ ಶ್ರೇಷ್ಠನೇ, ಶ್ರೀನಿವಾಸ ಆದರೂ ಅಪ್ರಾಕೃತ ಶರೀರವುಳ್ಳವನು, ನಾನಾದರೂ ಪ್ರಾಕೃತ ಶರೀರವುಳ್ಳವನು. ಇಂತಹ ನಾವು ಹೇಗೆ ಬರೆಯಬಲ್ಲೆವು? ಗುರುವರಿಗೆ ಹೇಗೆ ಬರೆಯಬೇಕು, ನೀವೇ ಹೇಳಬೇಕು ಅಂತಂತಾನೆ. ಬೃಹಸ್ಪತಿಗಳು ಏನು ಹೇಳ್ತಂದ್ರೆ, ಇವನು ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳಿದರೆ ಇವನು ಮುಂದೆ ಮಾವನಾಗುವವನು. ಲೌಕಿಕವಾಗಿ ನೋಡಿದರೆ ಅಳಿಯನಿಗೆ ನಮಸ್ಕಾರ ಮಾಡೋ ಹಾಗಿಲ್ಲ, ಮಾವನಾದವನು ಆಶೀರ್ವಾದ ಮಾಡಬೇಕು. ಪರಮಾತ್ಮನಿಗೆ ಇವನು ಆಶೀರ್ವಾದ ಮಾಡಿದರೆ ಪಾಪ ಬರುತ್ತೆ. ಏನು ಮಾಡಬೇಕು ಹೇಳಿ, ನೀವೇ ಹೇಳಿ ಯಾವ ಥರ ಬರೀಬೇಕು ಅಂತಂದಾಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯಂ ದ್ವಿತಾಯಾಯ ಅನಂತ ರೂಪಾಯ ಶಾಂಗಿಣೆ ಭಕ್ತಪ್ರಿಯಾಯ ಭಕ್ತೈಕ ಉಪಾದೇಯ ರೂಪಿಣೆ ದೇವಾದಿದೇವ ಪೂಜ್ಯಾಯ ಬ್ರಹ್ಮಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ ಮುಂತಾದ ವಾಕ್ಯ. ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ಯೇ ಸುರೋತ್ತಮಃ ತ್ವತ್ಪಾದಪದ್ಮ ಸಮೀಕ್ಷ ಕಾಮ ಆಕಾಶನಾಮಕಃ. ಅಪ್ರಾಕೃತ ಶರೀರಿಯಾದ ಶ್ರೀನಿವಾಸನೇ, ಅನಾದಿ ನಿತ್ಯನು ನೀನು, ಸಚ್ಚಿದಾನಂದ ರೂಪನು ನೀನು, ಸರ್ವತಂತ್ರ ಸ್ವತಂತ್ರನು ನೀನು, ಏಕಮೇವ ಅದ್ವಿತೀಯ, ನಿನಗೆ ಸಮನಾದವರು ಯಾರೂ ಇಲ್ಲ. ಅನಂತ ಎಲ್ಲ ವೇದಗಳಿಂದಲೂ ಮುಖ್ಯವಾಗಿ ಪ್ರತಿಪಾದ್ಯನಾದವನು ನೀನು, ಮುಖ್ಯ ತಮನು ನೀನು, ಶಾಗ್ನಧರನೂ ಆಗಿದ್ದೇಯ. ದೇವಾನುದೇವರಿಂದ ಬ್ರಹ್ಮಾಂಡ ದೇವತೆಗಳಿಂದ ಪೂಜಿಸಿಕೊಳ್ಳುತ್ತಿದೆಯಾ. ಒಬ್ಬನಿಗೆ ಹೇಳಬೇಕಾದ್ರೆ, ಅವರಿಗೆ ಪತ್ರ ಬರೆಯಬೇಕಾದರೆ ದೇವರಿಗೆ ಅವರ ಗುಣಗಳೆಲ್ಲವನ್ನೂ ಹೇಳಬೇಕು. ಇದನ್ನು ಮಧ್ವಾಚಾರ್ಯರು ಆನಂದಿತ ಬಹುತಾರು ಭಗವಂತನ ವರ್ಣನೆ ಮಾಡಬೇಕಾದ್ರೆ ಮೊದಲ ಗುಣಗಳನ್ನೆಲ್ಲ ಹೇಳಿ ಆಮೇಲೆ ವರ್ಣನೆ ಮಾಡೋದು. ನಾರಾಯಣ ನಿನಗೆ ವಂದನೆ ಅಂತ ಹೇಳಲ್ಲ, ಇಂತಹ ನಾರಾಯಣನನ್ನು ವಂದಿಸ್ತೇನೆ ಅಂತ ಹೇಳ್ತಾರೆ. ಎಂಥ ನಾರಾಯಣ ಅಂದರೆ ವಿಶೇಷಣಗಳನ್ನು ಕೊಡ್ತಾರೆ. ಹಾಗಾಗಿ ಬ್ರಹ್ಮದೇವರಿಂದಲೇ ಆರಾಧಿತನಾದವನು, ಭಕ್ತವತ್ಸಲ ನೀನು, ಎಲ್ಲ ಕಡೆಯೂ ಇದ್ದೀಯಾ. ಸಮಸ್ತ ವೇದಾಂಗಗಳಿಂದ ಪೂರ್ಣವಾಗಿ ತಿಳಿಯಲು, ವೇದಗಳಿಂದಲೂ ಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಅನಂತ ನಿನ್ನ ಕಲ್ಯಾಣ ಗುಣಗಳು ಅನಂತ, ಎಣಿಕೆ ಇಲ್ಲದ್ದವು, ಎಣಿಸಲು ಆಗುವುದಿಲ್ಲ. ಅಪ್ರತಿಹತ ಕಾರ್ಯಗಳಿಂದ ಶೋಭಿಸುತ್ತಿದ್ದೀಯಾ. ವೆಂಕಟಗಿರಿನಾಥ ಶ್ರೀನಿವಾಸನೇ, ಇಂತಹ ನಿನಗೆ ಆಕಾಶರಾಜನು ಮಾಡುವ ವಿಜ್ಞಾಪನೆಗಳು ಅಂತ ಹೇಳ್ತಾನೆ. ನಾನು ವಯಸ್ಸಿನಲ್ಲಿ ಜ್ಯೇಷ್ಠ ಆದರೂ ಇಂತಹ ಗುಣವುಳ್ಳ ನಿನಗೆ ಆಶೀರ್ವಾದ ಮಾಡಲು ಅರ್ಹನಲ್ಲ. ಆದರೂ ಅಳಿಯನಾಗುವುದು ನಿಶ್ಚಿತ, ಆದ್ದರಿಂದ ಬಂಧುತ್ವೇನ ನಿನಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನೆ. ತ್ವದಾಶ್ರಯಂ ಸಮಾಕಾಂಕ್ಷನ್ ಲೇಖಯಾಮ್ಯದ್ಯ ಮಾಧವ ಸ್ತ್ರೀಪುತ್ರ ಭಾತೃಭಿಸ್ಸಾಕಂ ಸರ್ವೇ ಕುಶಲಿನೋ ವಯಂ. ನಿನ್ನ ಆಶ್ರಯವನ್ನು ಅಪೇಕ್ಷಿಸಿ ನಿನಗೆ ಬರೆಯುತ್ತಿದ್ದೇನೆ. ಸ್ತ್ರೀಯರು ಮಗಳು ತಮ್ಮಂದಿರು ಕೂಡಿಕೊಂಡು ನಾವೆಲ್ಲರೂ ಕ್ಷೇಮಿಗಳಾಗಿದ್ದೇವೆ. ನಿನ್ನ ಅನುಗ್ರಹದಿಂದ ಈ ನಾರಾಯಣಪುರದಲ್ಲಿ ವಾಸಿಯಾಗಿ, ನಾರಾಯಣಪುರ ಅಂದರೆ ಎಲ್ಲಿ ಹೇಳಿದ್ದಲ್ಲ, ತಿರುಪತಿಯಿಂದ ಒಂದು 40 ಕಿಲೋಮೀಟರ್ ದೂರ, ಅಲ್ಲೇ ಆಕಾಶರಾಜ ಆಳಿದ್ದು ನಾರಾಯಣಪುರದಲ್ಲಿ ವಾಸ ಮಾಡುತ್ತಿದ್ದೇವೆ. ನಿಮ್ಮೆಲ್ಲರ ಕ್ಷೇಮವನ್ನು ಪತ್ರದ ಮೂಲಕ ತಿಳಿಸುವಂತ ಬರೆದಿದೆ. ಈಗ ಪತ್ರಗಿತ್ರ ಏನೂ ಇಲ್ಲ, ಈಗೆಲ್ಲ ವಾಟ್ಸಪ್ನಲ್ಲಿ ಕಳಿಸ್ಬಿಡೋದು. ನೀನು ಕ್ಷೇಮನೋ ನಾನು ಕ್ಷೇಮನೋ ಗೊತ್ತಿಲ್ಲ, ಫಾರ್ವರ್ಡ್ ಮಾಡಿಬಿಡೋದು ಯಾರೋ ಬರೆದಿದ್ದನು. ಇವರು ಬರೆಯೋದು ಇಲ್ಲ ಅದನ್ನು. ಚೈತ್ರ ಶುಕ್ಲ ತ್ರಯೋದಶ್ಯಾಮಿ ತತ್ಪ್ರಂ ವಿಲಿಖ್ಯತೆ ಕನ್ಯಾಂ ಪದ್ಮಾವತೀಂ ತುಭ್ಯಂ ದಾಸ್ಯಾಮಿತಿ ಮಿರ್ತಿಮ. ಚೈತ್ರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿವಸ ಈ ಪತ್ರವನ್ನು, ನಿಶ್ಚಯ ಪತ್ರವನ್ನು ಬರೆಯುತ್ತಿದ್ದಾನೆ ಅವನು. ನನ್ನ ಮಗಳನ್ನು ನಿನಗೆ ಕೊಡಬೇಕೆಂದು ಆಲೋಚನೆ ಮಾಡ್ತಾ ಇದ್ದೇನೆ. ದೇವತಾ ಸಾರ್ವಭೌಮ ನೀನು, ನಿನ್ನ ಮನೋಹರ ಚರಣಕಮಲಗಳ ದರ್ಶನಕ್ಕಾಗಿ ಹಾತೊರೆಯುತ್ತಾ ಇದ್ದೇವೆ. ಇಲ್ಲಿ ಕುಶಲದಿಂದ ಇದ್ದೇವೆ. ನೀನೇ ಬಂದು ಬಿಟ್ಟು ಪಾಣಿಗ್ರಹಣವನ್ನು ಮಾಡಿಕೊಳ್ಳಬೇಕು. ಹರಿಗುರುಗಳ ಆದೇಶದಂತೆ ನಿಶ್ಚಯ. ಹರಿನೂ ಅವನೇ, ಗುರುನೂ ಅವನೇ. ಹರಿಗುರುಗಳು ಅವನೇನೆ, ಪರಮಗುರು ಅವನೇನೆ, ಹರಿನೂ ಅವನೇನೆ. ಅಷ್ಟೇ ಆದೇಶದ ನಿಶ್ಚಯ ಮಾಡಿರುವೆನು. ನನ್ನ ಮಗಳನ್ನು ವಿವಾಹವಾಗಿ ನನ್ನನ್ನು ಅನುಗ್ರಹಿಸು. ನನ್ನ ಮನಸ್ಸಿನಲ್ಲಿರುವುದನ್ನು ನಿನ್ನ ಭಕ್ತನಾದ ಶುಕ್ರಾಚಾರ್ಯರಿಗೆ ಹೇಳಿದ್ದೇನೆ. ಕನ್ಯಾದಾನದ ವಿಷಯದಲ್ಲಿ ಸಂಶಯ ಬೇಡ. ಇದೇ ವೈಶಾಖ ಶುದ್ಧ ದಶಮಿ ಶುಕ್ರವಾರದಂದು
ಶುಕ್ರವಾರದಂದು ವಿವಾಹ ಮಾಡುವ ಮುಹೂರ್ತವನ್ನು ನಿರ್ಧರಿಸಿದ್ದೇನೆ. ಈ ದಿನದ ಮೊದಲೇ ಬಂಧು ಬಾಂಧವರು ದೇವತಾ ಸಮೂಹದೊಂದಿಗೆ ಇಲ್ಲಿಗೆ ಬರಬೇಕು, ಪದ್ಮಾವತಿಯ ಪಾಣಿಗ್ರಹಣ ಮಾಡಿ ನಮ್ಮೆಲ್ಲರನ್ನು ಉದ್ಧರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟು ಶುಕ್ರಾಚಾರ ಮೂಲಕ ವಿಷಯವನ್ನು ವಿಜ್ಞಾಪಿಸುತ್ತಾರೆ. ಇನ್ನು ಉಳಿದಿದ್ದನ್ನಂತ ಹೇಳಿಬಿಟ್ಟು ಸುಖಾಗಮನ ಆಕಾಂಕ್ಷಿ ಆಕಾಶ ಭೂಪತಿ ದಿನಾಂಕ ಚೈತ್ರ ಶುಕ್ಲ ತ್ರಯೋದಶಿ ನಾರಾಯಣಪುರ ಅಂತ ಬರೀತಾನೆ ಪತ್ರವನ್ನು. ಆಕಾಶ ರಾಜ ಈ ಪತ್ರವನ್ನು ಕೊಟ್ಟುಬಿಟ್ಟು ಶುಕಮುನಿಗಳಿಗೆ ನೀನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಕೋಶ ಮಾತ್ರ ಉಪಾಗಮ್ಯ ಶುಕಂ ವಚನಮಬ್ರವೀತ್. ರಾಜ ಉವಾಚ ಏನಕೇನ ಪ್ರಕಾರೇಣ ತಸ್ಯ ಚಿತ್ತಮ್ಮ ಶಂಕುರು. ಒಂದು ಹರದಾರಿ ದೂರದವರೆಗೂ ಆಕಾಶ ರಾಜ ಶುಕಮುನಿಯ ಹಿಂದೆ ಹೋಗಿ ಅದನ್ನು ಕರೆದು ರಹಸ್ಯವಾಗಿ ಹೇಳ್ತಾನೆ, ನೋಡು ಶ್ರೀನಿವಾಸ ಏನಾದರೂ ವರದಕ್ಷಿಣೆ ಕೇಳಿದರೆ 10,000 ದ್ರವ್ಯ ಕೇಳಿದರೆ ಕೊಟ್ಟುಬಿಡು, ಬೇಡ ಅನ್ಬೇಡ. ಎಲ್ಲ ಚೆನ್ನಾಗಿ ಕೂಡಿದೆ, ಜಾತಕ ಕೂಡಿದೆ, ನಕ್ಷತ್ರ ಕೂಡಿದೆ, ನಾಡಿ ಕೂಡಿದೆ, ಎಲ್ಲ ಕೂಡಿದೆ, ಎಲ್ಲ ಭಾಳ ಚೆನ್ನಾಗಿದೆ. 10,000ಕ್ಕೋಸ್ಕರ ಮದುವೆ ಕ್ಯಾನ್ಸಲ್ ಮಾಡಬೇಡ, 10,000 ದ್ರವ್ಯ ಕೇಳಿದರೆ ಕೊಟ್ಟುಬಿಡು ಅಂತ ಶುಕ್ರಾಚಾರ್ಯರು ನೋಡ್ತಾರೆ. ಆಮೇಲೆ ಹೇಳ್ತಾನೆ, ಕೋಟಿ ದ್ರವ್ಯವಾಗಲಿ ಕೊಡು ಅವನಿಗೆ, ಕೇಳಿದ್ದು ಕೊಟ್ಟುಬಿಡು ಅವನಿಗೆ, ಏನು ತೊಂದರೆ ಇಲ್ಲ, ಇದಕ್ಕೋಸ್ಕರ ನಿಲ್ಲೋದು ಬೇಡ, ಮದುವೆ ದಯವಿಟ್ಟು ಕೊಡು, ಹೇಗಾದರೂ ಮಾಡಿ ಒಪ್ಸು ಅಂತಾನೆ. ಆವಾಗ ಶುಕ್ರಾಚಾರ್ಯರು ಮತ್ತೆ ನೋಡ್ತಾರೆ. ಆವಾಗ ಹೇಳ್ತಾನೆ, ಬೇಕಾದರೆ ನನ್ನ ಸರ್ವಸ್ವವನ್ನು ಅವನಿಗೆ ಕೊಡ್ತೇನೆ, ಅವನು ಮದುವೆ ಆಗಲಿ ಅಂತಾನೆ. ಆವಾಗ ಶುಕ್ರಾಚಾರ್ಯರು ಹೇಳ್ತಾರೆ, ಇದು ಸರಿಯ ಮಾತು. ಯಾಕೆಂದರೆ 10 ಕೋಟಿ ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ, ಭಗವಂತ ಕೊಟ್ಟಿದ್ದೆ, ನೀನೇ ಭಗವಂತನೇ ಕೊಡೋದು. ನಿನ್ನ ಸರ್ವತ್ವವನ್ನು ಭಗವಂತನಿಂದ ಬಂದ ಈ ದೇಹವನ್ನು ಭಗವಂತನಿಗೆ ಅರ್ಪಿಸು ಅಂತ ಅವನು ಹೇಳ್ತಾನೆ. ಆವಾಗ ಹೇಳಲು ಇವನು ಶುಕಾಚಾರ್ಯರು ನಿನ್ನಿಷ್ಟದಂತೆ ಆಗಲಿ ಅಂತ ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾರೆ. ಶ್ರೀನಿವಾಸನ ದರ್ಶನಕ್ಕೆ ಹೋಗಟ್ಲು ಅವರಿಗೆ ಇವನ ಪತ್ರ ಕೊಡುವುದಕ್ಕಿಂತ ಶ್ರೀನಿವಾಸನ ದರ್ಶನ ಆಗುತ್ತೆ ಅಂತ ರುದ್ರದೇವರಿಗೆ ಶುಕಮುನಿಗಳಿಗೆ. ಆ ಮಾತಾಚನಾಗತಾಕಸ್ಮಾದಿ ಚಿಂತಾಪರೋಹರಿ ಏತಸ್ಮಿನ್ನೇವ ಕಾಲೇತು ಕೃಷ್ಣ ದ್ವೈಪಾಯನಾತ್ಮಜಂ ದದರ್ಶ ಶಿರಪಾಣಿಂ ಕೃತ ಕಾರ್ಯ ವಿನಿಶ್ಚಯಂ ಶುಕಂ ಪ್ರಾಹ ವಿಭಕ್ತೈವ ಚಾಸನಾದುತ್ತಿತೋ ಹರಿ. ಶ್ರೀನಿವಾಸ ಶುಕಮುನಿಗಳನ್ನು ನೋಡ್ತಾನೆ. ಇಷ್ಟು ಹೊತ್ತಾದರೂ ನನ್ನ ತಾಯಿ ಬಕುಳಾದೇವಿ ಇನ್ನೂ ಅವಳು ಹೋಗೇ ಇಲ್ಲ. ಬಕುಳಾದೇವಿ ಆಗಲೇ ಲಗ್ನಪತ್ರಿಕೆ ಬರೆದಾಗ್ಬಿಟ್ಟಿದೆ. ಬಕುಳಾದೇವಿ ಇಲ್ಲಿ ಬಂದವಳು ಇನ್ನು ಕೃಷ್ಣನ ಪರಮಾತ್ಮ ಹತ್ರ ಹೋಗೇ ಇಲ್ಲ ಇನ್ನು ವಾಪಸ್ಸು. ಬಕುಳಾದೇವಿ ಇನ್ನೂ ಬರ್ತಾ ಇಲ್ಲ ಎಂದು ವಿಚಾರಿಸ್ತಾ ಇರಬೇಕಾದ್ರೆ ಶುಕಾಚಾರ್ಯರು ಶಿಷ್ಯನ ತಲೆಯ ಮೇಲೆ ಕೈ ಜೋಡಿಸಿಕೊಂಡು ಬರ್ತಾ ಇರುವುದನ್ನು ನೋಡ್ತಾರೆ. ತನ್ನ ಕಾರ್ಯಸಿದ್ಧಿ ಆಯಿತು ಎಂದು ಭಗವಂತ ಸಂತೋಷ ಪಡ್ತಾನೆ. ತಾನು ಕುಳಿತಿದ್ದ ಪೀಠದಿಂದ ಹೇಳ್ತಾನೆ, ಅತಿ ಭಕ್ತಿಯಿಂದ ಶುಕ್ರಮುನಿಯನ್ನು ಕಂಡು ಎಲೆ ಬ್ರಾಹ್ಮಣ ಶ್ರೇಷ್ಠನೇ, ನನ್ನ ಕಾರ್ಯ ಹಣ್ಣೋ ಕಾಯೋ ಅಂತ ಭಗವಂತ ಕೇಳ್ತಾನೆ. ಆವಾಗ ಶುಕಮುನಿಗಳು ಹೇಳ್ತಾರೆ, ಕಾರ್ಯಂ ತವ ಕೃಪಾ ಸಿಂಧೋ ಪಕ್ವಮೇವನ ಸಂಶಯ ಶುಭಂ ವಾಕ್ಯಮಿತಿ ಶ್ರುತ್ವಾ ದಂಡವತ್ ಪ್ರಣಿಪತ್ಯತಂ ಸಮಾಲಿಂಗ್ಯ ಶುಕಂ ಕೃಷ್ಣೋ ಭಕ್ತ್ಯಾ ಹರ್ಷವಶಂಗತಃ ಅತಿಚಿತ್ರ ಚರಿತ್ರಾತ್ಮ ಶುಕಮಾಹ ಮಹೀಪತೆ. ನೀನು ಹೇಳಿದ ಕಾರ್ಯ ಎಂದಾದರೂ ಹಣ್ಣಾಗಲಿ ಕಾಯಿ ಆಗ್ಲಿಕ್ಕೆ ಸಾಧ್ಯನಾ? ಅದು ವಿಫಲ ಆಗ್ಲಿಕ್ಕೆ ಸಾಧ್ಯನಾ? ಹಾಗೇ ಆಗತ್ತೆ, ನಿಂದ ಆಗಿದೆ, ಶುಕ ಆಗಿದೆ ಅಂತ ಹೇಳತ್ಲು. ಆವಾಗ ಶ್ರೀನಿವಾಸ ಹೇಳ್ತಾನೆ, ವದಂತಿ ಲೋಕಾನೃತಾನ್ ಸಹಸ್ರಾನ್ ವಿವಾಹ ಕಾಮ ನರಜನ್ಮನೋಯೇ ತೇಯಾಂತಿ ಮದ್ದಾಮ ಕಿಮತ್ರ ವಾಕ್ಯಂ ಜಗತ್ ಕುಟುಂಬಸ್ಯ ವಿವಾಹ ಕಾಮ. ಲೋಕದಲ್ಲಿ ಒಬ್ಬನಿಗೆ ಮದುವೆ ಮಾಡಿಸಬೇಕೆಂಬ ಕೋರಿಕೆಯುಳ್ಳ ಜನರು 1000 ಸುಳ್ಳು ಹೇಳಿದ್ರು ಮದುವೆ ಮಾಡ್ತಾರೆ. ಅಂಥವರು ನನ್ನ ಆವಾಸ ಸ್ಥಾನದ ವೈಕುಂಠವನ್ನು ಹೊಂತಾರೆ. ಅಂದರೆ ಇದು ನಾವು ತಪ್ಪು ತಿಳ್ಕೋಬಾರ್ದು. ಈಗ ಏನೇನೋ ಸುಳ್ಳು ಹೇಳಿಬಿಟ್ಟು ಎಲ್ಲೋ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವ್ನ ಮನೆ ಕೂತ್ಕೊಂಡ್ಬಿಟ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದು ಈ ಥರ ಸುಳ್ಳು ಹೇಳಿದರೆ ಅಲ್ಲ. ಭಗವಂತ ಹೇಳ್ತಾನೆ, 1000 ಸುಳ್ಳು ಅಂದರೆ ಬಡ ಇರ್ತಾನೆ, ಶ್ರೇಷ್ಠ ಬ್ರಾಹ್ಮಣ ಇರ್ತಾನೆ, ಏನೋ ಆಗಿರುತ್ತೆ, ಅವ್ನು ಮದುವೆ ಆಗ್ತಾ ಇರಲ್ಲ, ಅವನಿಗೊಂದು ಅನಾಥ ಇರ್ತಾನೆ, ಅವನಿಗೆ ಹೇಳಿಬಿಟ್ಟು ನೀವು ನಿಂತು ಮದುವೆ ಮಾಡ್ತಿದ್ರೆ ವೈಕುಂಠವಾಸ ಹೊರತು ಸೋಮನೇನೆ 1000 ಸುಳ್ಳು ಹೇಳಿ ಮಾಡುವಂಥ ಶ್ರೀನಿವಾಸನೇ ಹೇಳಿದ್ದಾನೆ. ನಾನು 1000 ಸುಳ್ಳು ಹೇಳಿ ಮದುವೆ ಮಾಡ್ತೀನಿ ಅಂದರೆ 1000 ವರ್ಷ ಕಾಲ ನರಕದಲ್ಲೇ ಬಿಡಬೇಕು. ಹಾಗೆ ಆಮೇಲೆ ಮದುವೆ ಮಾಡ್ತಾರೆ. ಅಂಥವ್ರು ನನ್ನ ಆವಾಸ್ಥಾನದ ವೈಕುಂಠವನ್ನು ಹೊಂತಾರೆ ಅಂದಮೇಲೆ ಜಗತ್ತೇ ಕುಟುಂಬವಾಗಿ ಇರತಕ್ಕ ನನ್ನ ಮದುವೆಗೆ ಸಹಾಯ ಮಾಡಿದಲ್ಲ ಶುಕದೇವ, ನಿನಗೆ ನನ್ನ ಮೋಕ್ಷ ಸ್ಥಾನ ಲಭಿಸುತ್ತರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಭಗವಂತ ಅವರಿಗೆ ಹೇಳ್ತಾನೆ. ನಾನು ವಿಶ್ವ ಕುಟುಂಬಿ, ಬ್ರಹ್ಮಾಂಡವೇ ನನ್ನ ಮನೆ, ನಾಭಿ ಜನ್ಮನಾದ ಬ್ರಹ್ಮದೇವನೇ ಶ್ರೇಷ್ಠ ಪುತ್ರ, ಸಂಪದ ಭೂಮಿಯಾದ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನನ್ನ ಭಾರ್ಯೆ, ಇಂಥ ರುದ್ರಾದೇವತೆಗಳು ನನ್ನಿಂದ ಹುಟ್ಟುವವರು, ಹೀಗೆ ಅಸಂಖ್ಯಾತ ಜೀವರು ನನ್ನನ್ನು ಆಶ್ರಯಿಸಿದ್ದಾರೆ. ಇವರ ರಕ್ಷಣೆಯಲ್ಲಿ ಬದ್ಧ ದೀಕ್ಷೆಯುಳ್ಳವನಾಗಿದ್ದೇನೆ. ಇಂತಹ ವಿಶ್ವ ಕುಟುಂಬಿಯಾದ ನನ್ನನ್ನು ವಿವಾಹ ನೆರವೇರಿಸಲು ಇಲ್ಲದ್ದು ಸಲ್ಲದ್ದು ಏನೇನು ಹೇಳಿದೆ ನನಗೆ ಗೊತ್ತಿಲ್ಲ. ನೀವೇನೋ ಕೆಲಸ ಆಗಬೇಕು ಅಂದರೆ ನೀವೆಲ್ಲ ಹೋಗಿ ಅವನ ಮುಂದೆ ಹೇಳ್ಬಿಡ್ತೀರಾ, ಇದ್ದಿದ್ದು ಹೊಗಳ್ತೀರಾ, ಇದ್ದು ನೋಡಿ. ನಾವು ಒಂದು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಯಾರನ್ನೋ ಹೊಗಳಬೇಕಾಗಿರುತ್ತೆ, ಅವ್ರ ಅನಿವಾರ್ಯತೆ ನಮಗಿರುತ್ತೆ. ಅವರನ್ನು ಬೈದ್ರಾಗಲ್ಲ, ಅವ್ರ ಹತ್ರ ಈ ಗುಣ ಇಲ್ಲ, ಅವರಲ್ಲಿ ಇದ್ದಿದ್ದನ್ನು ಇಲ್ದಿದ್ದನ್ನು ಎಲ್ಲ ಸೇರಿ ಹೇಳ್ಬಿಟ್ಟಿರ್ತೀವಿ, ಹೊಗಳ್ಬಿಟ್ಟಿರ್ತೀವಿ. ನಮಗೆ ಗೊತ್ತು ಅವನ ಹತ್ರ ಇಲ್ಲ ಆ ಗುಣ ಅಂತ. ಅವನು ಸತ್ಯ ಹರಿಶ್ಚಂದ್ರ ಅವನು ಹೇಳೋದೇ ಸುಳ್ಳು, ಸತ್ಯ ಹರಿಶ್ಚಂದ್ರ ಅಂದ್ಬಿಡೋದು ಅವನಿಗೆ.
ಹಾಗಾಗ್ಬಿಟ್ಟು ಅವನಿಗೆ ಏನು ಬೇಕೋ ಅದು ಹೇಳ್ತೀವಿ. ಅವ್ರು ಹೇಳ್ತಾರೆ, ನೀನು ಎಂಥ ಸುಳ್ಳು ಹೇಳಿದರೂ ಪರವಾಗಿಲ್ಲ, ನೀನು ಹೇಗೆ ಹೇಳ್ತೀಯೋ ನನಗೆ ತಿಳಿದಿಲ್ಲ, ಅಂತೂ ನಿಶ್ಚಯ ಮಾಡ್ಕೊಂಡು ಬಂದೆಯಲ್ಲ, ನೀನು ಮಾಡಿರೋ ಉಪಕಾರಕ್ಕೆ ಏನು ಕೊಟ್ಟರು ಕಡಿಮೆ ಅಂತ ಅವನನ್ನು ಆಲಿಂಗನ ಮಾಡ್ಕೊಂಡು ಬಿಡ್ತಾನೆ ಭಗವಂತ. ಏನು ನೋಡಿ, ಏನು ಮಹಿಮೆ ಶುಕ್ರಾಚಾರ್ಯರದ್ದು. ಅಲ್ಲಿ ಸೀತಾದೇವಿಯ ಕೇಳಿದಾಗ ಸೀತಾದೇವಿ ಅಂತ ಕೊಟ್ಟು ರಾಮಾಯಣದ ಯುದ್ಧ ಮುಗಿದ ಮೇಲೆ ಏನು ಬೇಕು ಅಂತ ಭಗವಂತ ಬ್ರಹ್ಮದೇವರನ್ನ ಆಲಿಂಗನ ಮಾಡ್ತಾನೆ, ಅವರಿಗೆ ತನ್ನ ಸುಖವನ್ನೇ ಕೊಡ್ತಾನೆ. ಹಾಗಾಗಿ ತನಗೆ ಇವರಿಗೂ ಕೂಡ ಯಥಾಯೋಗ್ಯತೆಯಾಗಿ ತನ್ನ ಆಲಂಗನವನ್ನು ಮಾಡಿಕೊಂಡು ಬಿಟ್ಟು ಅವರಿಗೆ ಸುಖವನ್ನು ಕೊಡ್ತಾನೆ. ನಿನ್ನ ಪುಣ್ಯಕ್ಕೆ ಎಣೆಯಿಲ್ಲ, ನಿನ್ನ ಈ ಅಂಗಸಂಗ ನಿನಗೆ ಲಭಿಸ್ತೆ ಅಂದರೆ ನೀನು ಮಾಡಿರೋ ಪುಣ್ಯದ ಫಲ. ಹೌದು, ಭಗವಂತನ ಅಂಗಸಂಗ ಸಿಗಬೇಕು ಅಂದ್ರೆ ಸಾಮಾನ್ಯ ಅಲ್ಲ ರೀ. ನಮ್ಮಂಥವ್ರಿಗಂತೂ ದೂರತಾಪಸ್ತೆ ಅದಿಲ್ಲೇ ಇಲ್ಲ. ಭಗವಂತನ ನೆನಪು ಬರೋದೇ ಕಷ್ಟ ನಮಗೆ. ಹಾಗಾಗಿ ಶುಕಮುನಿಗಳಿಗೆ ಹೇಳ್ತಾನೆ, ಅಂಗಸಂಗ ಲಭಿಸ, ಅದು ನೀನು ಮಾಡಿದ ಪುಣ್ಯದ, ನೀನು ಮಾಡಿರುವ ಉಪಕಾರಕ್ಕೆ ನನ್ನ ಅಂಗಸಂಗವನ್ನೇ ನೀಡುತ್ತೆ ಅಂತ ಹೇಳ್ತಾನೆ. ಅವನೇ ಹೇಳ್ತಾನೆ, ತ್ರೇತಾಯುಗದಲ್ಲಿ ಹನುಮಂತನಿಗೆ ಕೊಟ್ಟಿದ್ದೆ, ಈಗ ನೀನು ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಶುಕ ಏನು ಹೇಳ್ತಾನೆ, ನಿನ್ನ ತಲೆ ಮೇಲೆ ಏನೋ ಹೊಳಿತಾ ಇದೆಯಲ್ಲ ಅದು ಕೊಡು ಅಂತಾನೆ. ಆ ಪತ್ರ ನೋಡಿಬಿಟ್ಟು ಅವನಿಗೆ ಬಹಳ ಸಂತೋಷ ಆಗಿಬಿಡತ್ತೆ. ಕುಶಲಿ ವರ್ತತೆ ರಾಜ, ಭಾರ್ಯಾ ತಸ್ಯ ಪತಿವ್ರತ, ಭ್ರಾತಾ ತಸ್ಯ ಮಹಾಭಾಗ, ಪುತ್ರ ತಸ್ಯ ವಿಷಾಂಪತೆ. ಆಕಾಶರಾಜನ ಕ್ಷೇಮನಾಗಿದ್ದಾನೆಯೇ, ಆಕಾಶರಾಜನ ಹೆಂಡತಿ ಕ್ಷೇಮವಾಗಿದ್ದಾಳೆ, ಇವನಿಗೆ ಎಲ್ಲರ ಕ್ಷೇಮ ಇವನೇ ನೋಡ್ಕೊಳ್ಳೋನು, ಇವನಿಗೆ ಗೊತ್ತಿಲ್ವಾ? ಶುಕರಾಜನಿಗೆ ಕೇಳ್ತಾನೆ. ಶುಕ ಹೇಳ್ತಾನೆ, ಆಕಾಶರಾಜನ ಎಲ್ಲರೂ ಕ್ಷೇಮನೇ ಸರಿ. ಹೀಗೆಲ್ಲ ಪುರುಷೋತ್ತಮ ಬಳಿಕ ಆಕಾಶರಾಜನ ಬರೆದ ಪತ್ರಿಕೆಯನ್ನು ನೋಡ್ತಾನೆ, ಆನಂದಗೊಳ್ತಾನೆ. ನಿಮ್ಮ ಮಾತಿನಂತೆ ಆಕಾಶ ಮನೆಗೆ ಒಪ್ಪುವಂಥ ಪತ್ರವನ್ನು ಅವನಿಗೆ ಬರೀತೇನೆ ಅಂತ ಹೇಳಿಬಿಟ್ಟು ಗಂಭೀರ ಅರ್ಥದಿಂದ ಕೂಡ ಅತ್ಯಂತ ಸಂತೋಷ ಉಂಟು ಮಾಡುವ ಪತ್ರವನ್ನು ರುಕ್ಮಿಣೀ ದೇವಿಗೆ ಶ್ರೀಕೃಷ್ಣ ಬರೆದಂತೆ ಇಂದ್ರಪುತ್ರ ಆಕಾಶರಾಜನಿಗೆ ಪುನಃ ಸಂತೋಷ ಉಂಟು ಮಾಡುವ ಒಪ್ಪಿಗೆಯಿಂದ ಪತ್ರವನ್ನು ಬರೆಯುತ್ತಾನೆ. ಏನು ಬರೀತಾನೆ? ರಾಜಾಧಿರಾಜ ಪೂಜ್ಯಾಯ ಸುಧರ್ಮತನಯಾಯ ಚ ನಮೋ ನಮತಿ ಭಕ್ತೈವ ಕುತ್ವೇಯಂ ಪುತ್ರಿಕಾದುನಃ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ. ಶ್ರೀಮದ್ ರಾಜಾಧಿರಾಜೇಂದ್ರ ಕಿರೀಟ ರಾಜಾಧಿರಾಜೇಂದ್ರ ಪೂಜಿತನಾದವನು ನೀನು ಆಕಾಶರಾಜ, ಸುಧರ್ಮನ ಪುತ್ರ ನೀನು. ಆಕಾಶರಾಜನಿಗೆ ಪಾಲಕನ ಶ್ರೀನಿವಾಸ ಅತಿಭಕ್ತಿಪೂರ್ವಕ ನಮಸ್ಕಾರಗಳು ಅಂತಾನೆ. ನೋಡಿ, ಪತ್ರಿಕೆ ಲಗ್ನ ಪತ್ರಿಕೆ ಬರೀ ಹೇಗೆ ಹೇಳ್ತಾರೆ, ಅವರ ತಂದೆ ಇದ್ರೆ ಅವ್ರ ತಂದೆ ಅವ್ರದ್ದೆಲ್ಲ ಹಿರಿಯರದ್ದು ಬರೀಬೇಕು, ಅವರ ಆಶೀರ್ವಾದಗಳಿಂದ ನಾನು ಮದುವೆ ಆಗ್ತಾ ಇದ್ದೀನಿ, ನನ್ನ ವಿವಾಹಕ್ಕೆ ನೀವು ಬನ್ನಿ, ಇದೆಲ್ಲ ಹಳೆಯದು, ನನ್ನ ವಿವಾಹಕ್ಕೆ ನೀವು ಬನ್ನಿ ಅಂತ ಇಬ್ಬರೇನೆ ಕೊಡ್ಕೊಂಡ್ಬಂದ್ರೆ ಯಾವನ ಆಶೀರ್ವಾದ ಇಲ್ಲ ಅಂದರೆ ಮುಗಿದೋಯ್ತು ಅಷ್ಟೇನೆ. ಅದು ಗುರು ಹಿರಿಯ ಕೊಡಬೇಕು. ಆ ಥರ ಭಗವಂತನೇ ಕೊಡ್ತಾನೆ. ನಾನು ವಿವಾಹಕ್ಕೆ ಒಪ್ಪಿಗೆ ಸೂಚಿಸಿದ್ದೇನೆ, ಇದನ್ನು ನೀವು ಶ್ರೀನಿವಾಸಿಗೆ ವಿಜ್ಞಾಪನೆ ಮಾಡೋದಂದರೆ ನೀನು ಬರೆದ ಪತ್ರ ಓದಿ ಸಂತೋಷ ಆಗಿದೆ. ವೈಶಾಖ ಶುಕ್ಲ ದಶಮಿ ದಿನದಂದು ಕಲ್ಯಾಣ ಮಹೋತ್ಸವದಲ್ಲಿ ನಾನು ಬಂಧುಗಳೊಡನೆ ಆಗಮಿಸಿ ನಿನ್ನ ಪುತ್ರಿ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ತೇನೆ ಅಂತ ಬರೆದು ಕೊಡ್ತಾನೆ. ನೀವು ಬೇಗ ಹೋಗಿ ಶುಕಾಚಾರ್ಯರೇ ಅವರಿಗೆ ಕೊಟ್ಟು ಬಿಡಿ ಅಂತ ಹೇಳಿಬಿಟ್ಟು, ನೀನು ಕನ್ಯಾದಾನ ಮಾಡ್ತೀಯಾ ಪದ್ಮಾವತಿಯನ್ನು, ನನಗೆ ಬಹಳ ಕೀರ್ತಿಯನ್ನು ಹೊಂದ್ತೀಯಾ ಅಂತ ಹೇಳ್ತಾನೆ. ಆವಾಗ ರಾಜನು ವಿಶೇಷವಾಗಿ ಧರ್ಮದ ಮರ್ಮ ತಿಳಿದ ನಿನಗೆ ಹೇಳುವುದಾದರೂ ನನಗೇನಿದೆ, ನನ್ನ ವಿಷಯವನ್ನು ಶುಕಮುನಿ ತಿಳಿದಿರುವನು ಅಂತ ಹೇಳಿಬಿಟ್ಟು ಪ್ರಣಾಮಪೂರ್ವಕವಾದ ವಿಜ್ಞಾಪನೆಗಳನ್ನು ಮಾಡ್ತಾನೆ. ಶ್ರೀನಿವಾಸ ಏನು ಮಾಡ್ತಾನೆ, ಮುನಿಯನ್ನು ಹೊಗಳಿ ಅವನನ್ನು ಆಕಾಶ ಪಟ್ಟಣಕ್ಕೆ, ಈ ಆಕಾಶರಾಜನ ಬಳಿಗೆ ಈ ಪತ್ರವನ್ನು ಕೊಟ್ಟು ಶ್ರೀನಿವಾಸ ರಾಜ ಕಳಿಸ್ತಾನೆ, ಕೊಟ್ಟು ಬಿಡು ಅವನಿಗೆ ನನ್ನ ಒಪ್ಪಿಗೆಯನ್ನು ಅಂತ. ಆಮೇಲೆ ಆಕಾಶರಾಜ ಆದರೂ ಆಕಾಶರಾಜನು ನನ್ನ ಮಾರ್ಗದಿಂದ ಮಗಳನ್ನು ನಿನಗೆ ಕೊಡ್ತಾ ಇದ್ದಾನೆ, ಜಗತ್ಪತಿಯೇ ನೀನು ನನ್ನ ಮಾರ್ಗದಿಂದ ಆ ರಾಜನಲ್ಲಿ ದೇವಿಟ್ಟು ಅದನ್ನ ಕನ್ಯೆಯನ್ನು ಸ್ವೀಕರಿಸಬೇಕು ಅಂತ ಶುಕಮುನಿಗಳು ಕೇಳ್ತಾರೆ. ನೀನೇ ನನ್ನಲ್ಲಿಂಟು ಆಜ್ಞೆ ಮಾಡಿರ್ತೀಯಾ, ನಿನ್ನ ಪ್ರಕಾರನೇ ನಾನು ಕೆಲಸ ಮಾಡಿರ್ತೇನೆ, ಆದರೂ ಲೌಕಿಕವಾಗಿ ನಾನು ಕೆಲಸ ಮಾಡಿದ್ದೇನೆ ನಿನ್ನ ಮದುವೆಗೆ, ನನ್ನ ಮಾತನ್ನು ಕೇಳಿಬಿಟ್ಟು ಸ್ವೀಕರಿಸು ಅಂತ ಹೇಳಿಬಿಟ್ಟು ಬೇಗನೆ ಹೋಗುವಂಥ ಶ್ರೀನಿವಾಸನ ಹತ್ರ ಹೋಗ್ತಾನೆ. ಆಮೇಲೆ ಬಕುಳಾದೇವಿ ಆವಾಗ ಬರ್ತಾಳೆ. ಯಾವಾಗ ಕಳಿಸಿದ್ದವನು ಭಗವಂತ ಕೊರವಂಜಿಯಾಗಿ ಹೋಗಿ ಅಲ್ಲಿ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಹೋದ ಮೇಲೆ ಬಕುಳಾದೇವಿ ಹೋದ್ಮೇಲೆ ಭಗವಂತ ಕೊರವಂಜಿಯಾಗಿ ಹೋಗಿರ್ತಾನೆ. ಅವನು ಬರ್ತಾನೆ, ಅಲ್ಲಿ ಎಲ್ಲ ನಿಶ್ಚಯ ಪತ್ರವನ್ನು ತಂದುಕೊಟ್ಟು ಶುಕಮುನಿಗಳು ಹೋಗಿ ಬಂದು ಮತ್ತೆ ಭಗವಂತ ಪತ್ರ ಬರೆದು ಕೊಟ್ಟ ಮೇಲೆ ಬಕುಳಾದೇವಿ ಬರ್ತಾಳೆ. ಇಷ್ಟು ವಿಳಂಬವಾಗಿ ಯಾಕೆ ಬಂದೆ ಅಂತ ಕೇಳ್ತಾನೆ ಭಗವಂತ ಲೀಲೆಯಿಂದ. ಹೋದ ಕಾರ್ಯ ಏನಾಯಿತು, ಹಣ್ಣಾಯಿತೋ ಕಾಯಿ ಆಯಿತು ಅಂತ ಇವಳನ್ನು ಕೇಳ್ತಾನೆ ಭಗವಂತ. ಅಲ್ಲಿ ಶುಕನಿಗೂ ಕೇಳ್ದ, ಪತ್ರ ಕಳಿಸ್ಬಿಟ್ಟಿದ್ದಾನೆ ನನಗೆ ಒಪ್ಪಿಗೆ ಅಂತ. ಇಲ್ಲಿ ತಾಯಿ ಹೆಂಗೆ ಕೇಳ್ತಾನೆ ಬಕುಳಾದೇವಿಗೆ, ಹಣ್ಣೋ ಕಾಯಿನೋ ನಂದೇನು ವಿಷಯ ಅಂತ ಕೇಳ್ತಾನೆ. ಹೇಳ್ತಾಳೆ, ಬಹುಪ್ರಜ್ಞೆ, ನಾನು ಬಹಳ ಕಷ್ಟಪಟ್ಟು ನಿನಗೆ ಕನ್ಯೆಯನ್ನು ಘಟನೆ ಮಾಡಿದಂತಾಯಿತು. ದೇವರ ಸಹಾಯವೇ ನನಗೆ ಹೋಗಿಂತ ಮುಂಚೆನೇ ಯಾರೋ ಕೊರವಂಜಿಯಂತೆ ಹೋಗಿಬಿಟ್ಟು ಎಲ್ಲವನ್ನೂ ನನಗೆ ಸಹಾಯ ಮಾಡಿಬಿಟ್ಟಿದ್ದಾಳೆ. ಅವಳು ಇಲ್ದಿದ್ರೆ ನಾನು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಬಹಳ ಅನುಕೂಲ ಆಯಿತು ಅಂತ ಹೇಳಲು ಭಗವಂತ ನಗ್ತಾನೆ. ನಾನೇ ಹೋಗಿದ್ದು, ನನ್ನ ಕೆಲಸ ನಾನು ಮಾಡಬೇಕು, ನಿಮ್ಗಳಿಗೆ ಆ ಯೋಗ್ಯತೆ ಇಲ್ಲ ಅಂತ ಭಗವಂತ ನಗ್ತಾನೆ. ಆಮೇಲೆ ಇಷ್ಟೆಲ್ಲ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದಾನೆ ಅಂದಾಗ ಭಗವಂತ ಏನು ಹೇಳ್ತಾನೆ, ಲೌಕಿಕವಾಗಿ ಮಾತಾಡ್ತಾನೆ ಭಗವಂತ. ಇದನ್ನೊಂದು ತಿಳ್ಕೊಬೇಕು. ಭಗವಂತ, ಅಮ್ಮ ನೀನೇನೇ ಕೇಳ್ಕೊಂಡ್ಬಂದಮ್ಮ, ಬೇಜಾರು ಮಾಡ್ಕೋಬೇಡ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂತ.
ನೋಡಿ ಭಗವಂತನ ಲೀಲೆ ಹೆಂಗಿದೆ, ಒಪ್ಪಿ ಕಳಿಸ್ಬಿಟ್ಟಿದ್ದಾನೆ. ಇಲ್ಲಿ ಹೇಳ್ತಾನೆ ಬಕ್ಕಳಾದೇವಿಗೆ, ನನಗೆ ಪದ್ಮಾವತಿಯ ಜೊತೆಗೆ ವಿವಾಹ ಬೇಡಮ್ಮ, ಬೇಡ, ನಿಲ್ಲಿಸ್ಬಿಡು ಇದನ್ನ. ಬಕ್ಕಳಾದೇವಿ ಅಂತ ನನಗೆ ಇಷ್ಟು ಕಟ್ಪಟ್ಟು ಕಳಿಸ್ದೆ, ನಾನು ವಯಸ್ಸು ಹೋಗಿ ಅವಳಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಹೇಳಿ ಮಾಡಿ ಎಲ್ಲ ಮಾಡಿ ಬಂದು ನಿಶ್ಚಯ ಮದುವೆ ಆಗ್ತೀನಿ ಅಂತಂದರೆ ಈಗ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿದೆಯಲ್ಲ, ಇದೇನಪ್ಪ ನಿಂದು ಗಲಾಟೆ, ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ನೋಡಮ್ಮ, ಅವನು ಮಹಾಚಕ್ರವರ್ತಿ, ನಾನು ನೀನು ಇಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ನಮಗೆ. ಅವನು ಮಹಾಚಕ್ರವರ್ತಿ, ಸಿರಿತನ ಇದೆ ಅವನಿಗೆ, ಬಹಳ ಸಿರಿತನ ಇದೆ. ನಮಗೇನಿದೆಯಮ್ಮ, ನಾವು ಹುತ್ತದಲ್ಲಿರೋನು, ನಾವೇನೋ ತಿನ್ಕೊಂಡಿರೋರು, ನಮಗೆ ಬಂಧುಗಳಿಲ್ಲ, ಬಳಗಗಳಿಲ್ಲ. ನಾಳೆ ಅವನು ಆಕಾಶ ರಾಜ, ನೀನು ಮದುವೆ ಆಗಬೇಕಾದ್ರೆ ನಿನ್ನ ಬಂಧುಗಳನ್ನೆಲ್ಲ ಕಳೆದುಕೊಂಡು ಬಂದ್ರಿ ಅಂದರೆ ಅವನು ಚಕ್ರವರ್ತಿ, ಊರಿನವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿರ್ತಾನೆ. ನಾನು ನನ್ನ ತಾಯಿ ಇಬ್ಬರೇ ಅಂತ ಬಂದರೆ ಮರ್ಯಾದೆ ಹೋಗೋದು ಯಾರ್ದಮ್ಮ? ನಮ್ದು ತಾನೇ, ಎಲ್ಲಾರ್ದು ಅವ್ರದ್ದು ಹೋಗುತ್ತಾನೆ ಮರ್ಯಾದಿನ. ಇಂಥ ಹುಡುಗನ ಮದುವೆ ಮಾಡಿಕೊಟ್ಟೆ ಅಂತ ಆಗತ್ತಮ್ಮ. ಅಮ್ಮ ದಯವಿಟ್ಟು ಬೇಡ, ಇದು ವಿವಾಹವಾಗಬೇಕಾದರೆ ಸಮಾನರಾಗಿರಬೇಕು. ಐಶ್ವರ್ಯದಲ್ಲಿಯೂ ಸಮಾನರಾಗದಿದ್ದರೆ ಮುಂದೆ ಅವಹೇಳನ ಅವಮರ್ಯಾದೆಯನ್ನು ಅನುಭವಿಸಬೇಕಾಗತ್ತೆ. ಲೌಕಿಕವಾಗಿ ಹೇಳ್ತಾನೆ ಭಗವಂತ. ಗುಣದ ಅವನು ಹೇಳೋದೇನೆಂದರೆ, ನಾನು ಸರ್ವೋತ್ತಮ ತಿಳ್ಕೋಬೇಕು, ನಾನು ಸರ್ವೋತ್ತಮ ಅಮ್ಮ, ಆ ಪದ್ಮಾವತಿ ನನ್ನ ಸೇವಕಳು, ಅವರು ಆಕಾಶ ರಾಜ ಯಾರು ನಿಕೃಷ್ಟ ಮಾನವ, ಅವನ ಹತ್ರ ನಾನು ಒಪ್ಪಿಗೆ ಕೊಡಬೇಕಾ, ನನಗೆ ಬೇಡಮ್ಮ ಇದು ಅಂತ ನಾಟಕ ಆಡ್ತಾನೆ. ಆವಾಗ ಪದ್ಮಾವತಿ ಇವಳು ಹೇಳ್ತಾಳೆ, ಬಕುಳಾದೇವಿ ಹೇಳ್ತಾಳೆ, ಏನು ನಾಟಕ ಲೀಲೆ ಆಡ್ತೀಯ ಭಗವಂತ, ನಿನಗೆ ಯಾರು ಬಂಧುಗಳಿಲ್ವಾ? ಇಡೀ ಬ್ರಹ್ಮಾಂಡನೇ ನಿನ್ನ ಮನೆ, 33 ಕೋಟಿ ದೇವತೆಗಳು ನಿನ್ನ ಬಂಧು ಬಳಗಗಳು, ಬ್ರಹ್ಮದೇವ ಮಗ, ಶಿವ ಮೊಮ್ಮಗ, ಇಷ್ಟು ಇಟ್ಕೊಂಡಿದ್ದೀಯ. ಇಷ್ಟು ಬಂಧುಗಳನ್ನು ಕರೆದುಕೊಂಡು ಬಂದರೆ ಆಕಾಶರಾಜನಿಗೆ ಜಾಗ ಇರಲ್ಲ. ನೀನೇನು ಈ ಥರ ನಾಟಕ ಆಡ್ತೀಯಾ? ಬೇಡ, ಇವೆಲ್ಲ ನಿಲ್ಲಿಸ್ಬಿಡು. ಇವೆಲ್ಲ ನಿಲ್ಲಿಸಿ ಕೂಡಲೇ ಬ್ರಹ್ಮದೇವರಿಗೆ ಪತ್ರ ಬರೆದು ಕಳಿಸು, ನನ್ನ ಮದುವೆ ಇದೆ, ಬರಬೇಕು ಅಂತ. ನೋಡಿ, ಮಗ ಅಪ್ಪನೂ ಮಗನ ಮದುವೆ ಮಾಡಿಸ್ಬೇಕು, ಮಗನ ಮದುವೆಗೆ ಎಲ್ಲ ಕರಿಬೇಕು. ಇವನು ತನ್ನ ಮದುವೆಗೆ, ಅಪ್ಪ ತನ್ನ ಮದುವೆಗೆ ಬ್ರಹ್ಮದೇವರಿಗೆ ಇನ್ವಿಟೇಷನ್ ಕಳಿಸ್ತಾನೆ. ಬ್ರಹ್ಮದೇವರಿಗೆ ಇನ್ವಿಟೇಷನ್ ಕಳಿಸ್ಬೇಕು. ಎಂಥ ವಿಡಂಬನೆ ನೋಡಿ ಭಗವಂತಂದು. ಇದನ್ನು ನಾವು ತಿಳ್ಕೊಳ್ಬೇಕು. ಭಗವಂತನ ಇದೆಲ್ಲ ಮೋಹಕ. ಭಗವಂತ ಏನು ಮಾಡ್ತಾನೆ, ಗರುಡ ದೇವರನ್ನು ಕರಿತಾನೆ. ಗರುಡ ದೇವರನ್ನು ಕರೆದ್ಬಿಟ್ಟು ಬ್ರಹ್ಮನ ಹತ್ತಿರ ಹೋಗಿಬಿಟ್ಟು ಪತ್ರ ಬರೆದು ಕಳಿಸ್ತಾನೆ. ಬ್ರಹ್ಮದೇವರೇ, ನಿನ್ನನ್ನು ನೋಡಿದೆ ಬಹಳ ದಿವಸ ಆಯಿತು, ನನ್ನ ಮದುವೆ ನಿಶ್ಚಯವಾಗಿದೆ, ಶುಕ್ರವಾರ ಶುಕ್ಲ ಪಕ್ಷ ದಶಮಿ ಎಂದು ನನ್ನ ಮದುವೆ ಇದೆ, ಪದ್ಮಾವತಿಯೊಂದಿಗೆ ನನ್ನ ಮದುವೆ ಇದೆ, ನೀನು ನಿನ್ನ ಗಣಗಳ ಸಮೇತ ಬರಬೇಕು ಮದುವೆಗೆ ಅಂತ ಹೇಳಿ ಕಳಿಸ್ಬಿಡ್ತಾನೆ ಪತ್ರನ. ಗರುಡ ದೇವರು ತೊಗೊಂಡು ಹೋಗ್ತಾರೆ. ಗರುಡ ದೇವರು ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಬ್ರಹ್ಮದೇವರಿಗೆ ಗರುಡ ದೇವರು ಕೊಡ್ತಾರೆ ಪತ್ರ. ಬ್ರಹ್ಮದೇವರು ನೋಡ್ತಾರೆ, ನಗ್ತಾರೆ. ಅಯ್ಯೋ, ಭಗವಂತ ಇಂಥ ಲೀಲೆ ಮಾಡ್ತಾ ಇದ್ದಾನೆ. ನಗು ಬಿಟ್ಟು ಏನು ಮಾಡ್ತಾರೆ, ಬ್ರಹ್ಮದೇವರು ನಗು ಬಿಟ್ಟು ಏನು ಮಾಡ್ತಾರೆ, ಮದುವೆಯನ್ನು ನೋಡುವ ಕೌತುಕ ಬರುತ್ತೆ. ಬ್ರಹ್ಮದೇವರು ಹುಟ್ಟುವಕ್ಕಿಂತ ಮುಂಚೆಲೇ ಹುಡ್ದಾಲೆ ಅವ್ನು ನಿಯತ ದಂಪತಿಗಳು ಲಕ್ಷ್ಮೀದೇವಿ ವಿಷ್ಣು ಅಂಥದ್ದು ಮತ್ತೆ ಮದುವೆ, ನಮ್ಮ ಅಪ್ಪನ ಮದುವೆ ನೋಡ್ತೀನಲ್ಲ ಅಂತ ದ್ವಾರಪಾಲಕ ಹೇಳ್ತಾನೆ. ಬೇರಿ ದುಂದುಬಿ ವಾದ್ಯಗಳೊಂದಿಗೆ ಹೊರಡ್ರಿ, ಭೂಲೋಕಕ್ಕೆ ಹೋಗಬೇಕು, ನಾವು ಪ್ರಯಾಣ ಮಾಡಬೇಕು, ನಮ್ಮ ಅಪ್ಪನ ಮದುವೆ ಅಂತಾನೆ ಬ್ರಹ್ಮದೇವ. ಆವಾಗ ಇವನು ಎಲ್ಲ ದೇವತೆಗಳಿಗೂ ಹೇಳಿ ಕಳಿಸಿದಾಗ, ದೇವತೆಗಳು ಮದುವೆಗೆ ಆಗ್ತಾ ಇದೆ ಭೂಲೋಕದಲ್ಲಿ, ಎಲ್ಲಿ ಅಂತ ಕೇಳಿದಾಗ ವೆಂಕಟಗಿರಿಯಲ್ಲಿ ಅಂತ ಹೇಳ್ತಾರೆ. ಸತ್ಯಲೋಕದಿಂದ ವೆಂಕಟಗಿರಿಗೆ ಬರಬೇಕು ಅವನು. ಎಲ್ಲ ದೇವತೆಗಳಿಗೂ ಹೇಳಿ ಕಳಿಸ್ತಾನೆ. ಭಾರತೆ ಅಸ್ಮಿನ್ ಮಹಾವರ್ಷೆ ಜಂಬೂದ್ವೀಪಸ್ಯ ದಕ್ಷಿಣೆ ಶೇಷಾಚಲಂ ಸಮುದ್ದೇಶ್ಯ ನಿಯಂಕ್ಷು ಚತುರಂಗಣೀಂ. ಜಂಬೂದ್ವೀಪದ ದಕ್ಷಿಣದಲ್ಲಿರುವ ಭರತಖಂಡವೆಂಬ ಭೂಭಾಗದಲ್ಲಿ ವೆಂಕಟಾಚಲಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಬ್ರಹ್ಮದೇವನೆಯನ್ನು ಕುರಿತು ಸೇನಾಪತಿಯನ್ನು ಕುರಿತು ಹೇಳ್ತಾನೆ. ಕುಮಾರನೇ, ಸಮಸ್ತ ದಿಕ್ಪಾಲಕರು ಮೊದಲಾದ ದೇವತೆಗಳಿಗೆ ಕರೆಸು ಅಂತ ಹೇಳ್ತಾನೆ. ಆವಾಗ ಆ ದೇವತೆಗಳೆಲ್ಲರೂ ನೀವು ವೆಂಕಟಾಚಲಗಿರಿಗೆ ಹೋಗಿ ಅಂದರೆ ಎಲ್ಲರೂ ಬ್ರಹ್ಮನ ಅರಮನೆಗೆ ಬಂದ್ಬಿಡ್ತಾರೆ. ಬ್ರಹ್ಮನ ಅರಮನೆಗೆ ಬರ್ತಾರೆ. ಬ್ರಹ್ಮದೇವ ಅಂತಾರೆ, ನಾನು ಹೇಳಿದ್ದು ನಿಮಗೆ ವೆಂಕಟಾಚಲಕ್ಕೆ ಹೋಗುವಂತ, ನೀವು ಇಲ್ಲಿ ಬಂದುಬಿಟ್ರಲ್ಲ ಅಂತ ಕೇಳಿದಾಗ, ಬ್ರಹ್ಮದೇವ, ನಾವು ವೆಂಕಟಾಚಲಕ್ಕೆ ಹೋಗ್ತೀವಿ, ಆದರೆ ನಮಗೆಲ್ಲ 1 ವರ್ಷದ ಸಂಬಳ ಅಡ್ವಾನ್ಸ್ ಬೇಕು. ಯಾಕೆ ಅಂದರೆ ಕಲಿಯುಗದಲ್ಲಿ ವಿಚಿತ್ರ ವೇಷಭೂಷಣಗಳು, ಕಲಿಯುಗದಲ್ಲಿ ವಿಚಿತ್ರ ಜನಗಳು, ಅಲ್ಲಿ ಹೋಗಲಿಕ್ಕೆ ವಿಚಿತ್ರ ವಾಹನಗಳು ಬೇಕು, ಅಲ್ಲಿ ನಮಗೆ ಬಹಳ ಖರ್ಚಾಗತ್ತೆ. ನೀನು 1 ವರ್ಷದ ನನ್ನ ಸಂಬಳವನ್ನೆಲ್ಲ ಅಡ್ವಾನ್ಸ್ ಆಗಿ ಕೊಟ್ಟರೆ ನಾವು ಮದುವೆ ಬರ್ತೀವಿ ಅಂತ ಹೇಳ್ತಾರೆ. ಇವ್ರು ಸ್ಟ್ರೈಕ್ ಮಾಡ್ತಾರಲ್ಲ ಈಗಿನವ್ರು, ಹಾಗೆ
ಅವ್ರು ಸ್ಟ್ರೈಕ್ ಮಾಡಲ್ಲ. ಅವ್ರು ಹೇಳ್ತಾರೆ. ಆವಾಗ ಬ್ರಹ್ಮದೇವರು ಒಪ್ತಾರೆ. 1 ವರ್ಷದ್ದೆಲ್ಲ ಕೊಡ್ತೀನಿ ನಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲರೂ ಸಂವತ್ಸರದ ಸಂಬಳ ಕೊಡಬೇಕು ಅಂದಾಗ ಬ್ರಹ್ಮನವರಿಗೆ ಧನವನ್ನು ಹಾಗೂ ಆಶ್ಚರ್ಯವಾದ ವಾಹನಗಳನ್ನು, ವಿವಿಧ ಒಡವೆಗಳನ್ನು ಕೊಡ್ತಾನೆ. ಪತ್ನಿ ಸಮೇತವಾಗಿ, ಪುತ್ರರ ಸಮೇತವಾಗಿ, ಮೊಮ್ಮಕ್ಕಳ ಸಮೇತವಾಗಿ ಮದುವೆಗೆ ಹೊರಟು ತಯಾರಾಗ್ತಾನೆ. ತನ್ನ ಪತ್ನಿ ಸರಸ್ವತಿ ಸ್ತ್ರೀ ಜನರಿಗೆ ಅಪ್ಪಣೆ ಮಾಡ್ತಾನೆ. ಸಂಪತ್ ಸಮಯನಾದ ಶುಕ್ರ ಇವನು ಹೋಗ್ತಾನೆ. ಇವನು ಹೋಗಬೇಕಾದ್ರೆ ನಾನಾ ಆಯುಧಗಳನ್ನು ಧರಿಸಿ ಬ್ರಹ್ಮನನ್ನು ಧರಿಸಿ ಅವರು ಹೋಗ್ತಾರೆ. ಪ್ರಕಾಶಮಾನದ ಧ್ವಜ ಬ್ರಹ್ಮನದ್ದು, ರಥದ್ದು, ಧ್ವಜದಲ್ಲಿರುವ ಪಕ್ಷಿಗಳು, ಅಲಂಕೃತ ದೇವತೆಗಳು ಬ್ರಹ್ಮದೇವನನ್ನು ಅನುಸರಿಸಿ ಪ್ರಯಾಣ ಮಾಡ್ತಾರೆ. ಅವನ ಶ್ವೇತ ಛತ್ರ ಹೇಗಿರುತ್ತೆ ಅಂದರೆ, ಅವನ ಬಿಳಿಯ ಛತ್ರ ಹೇಗಿರುತ್ತೆ ಅಂದರೆ ಕೊಡೆ ಹೇಮದಂಡಂ ರತ್ನಕುಂಭ ಮಹೋಜ್ವಲಂ ಯೋಜನತ್ರಯ ವಿಸ್ತೀರ್ಣಂ ದಶಲಕ್ಷ ಜನೈರ್ಧತಂ ನಭ ಪ್ರಕಾಶಯಾಮಾಸ ದೇವದೇವಸ್ಯ ವೈತದ ಅವಾದಯನ್ ಮಹಾರಾಜ ವಾದ್ಯಾನಿ ವಿವಿಧಾನಿ ಚ. ಚಿನ್ನದ ದಂಡವುಳ್ಳ ರತ್ನಗಳಿಂದ ಮಾಡಲ್ಪಟ್ಟ ಕಲಶವುಳ್ಳ, ಎಷ್ಟು ಅಂದರೆ 10 ಗಾವಿದಗುಳ್ಳವುಳ್ಳ ಅವನ ಕೊಡೆ ಹೇಗಿರುತ್ತೆ ಛತ್ರಿ ಅಂದರೆ, ಅದರ ಕೆಳಗೆ 10 ಲಕ್ಷ ಜನ ನಿಲ್ಬಹುದು. 10 ಲಕ್ಷ ಜನ ನಿಲ್ಬಹುದು. ಆ ಥರ ಇರುತ್ತೆ ಬಿಳಿ ಕೊಡೆ. ಬ್ರಹ್ಮದೇವರ ತಲೆಯ ಮೇಲಿದ್ದ ಆಕಾಶವನ್ನೇ ಪ್ರಕಾಶಗೊಳಿಸುತ್ತೆ. ವಾಹನಗಳನ್ನು ಏರಿ ಹೊರಡ್ತಾರೆ. ಆಗ ನಾನಾ ವಾದ್ಯಗಳನ್ನು ಬಾರಿಸ್ತಾರೆ. ನಾನಾ ವಾದ್ಯಗಳನ್ನು ಬಾರಿಸಿದಾಗ 9,000 ಭೇರಿಗಳು, 300 ದುಂದುಬಿ ವಾದ್ಯಗಳು, ಮೃದಂಗ, ಪಣವ, ಢಕ್ಕ, ಮಡ್ಡು, ನಿಸ್ಸಾಣ, ಡಿಂಡಿಮ ಈ ವಾದ್ಯಗಳು, ಗೋಮುಖ, ಮುರಜ, ವೀಣೆ, ಜಜ್ಜರಿಗಳು, ಸುಸ್ವರಗಳುಳ್ಳ ಜಜ್ಜರ, ಶತಶೃಂಗ, ದೀರ್ಘ ಶೃಂಗಾರಗಳನ್ನು ಬಾರಿಸ್ತಾರೆ. ಸಪ್ತ ಸ್ವರಗಳಿಂದಲೂ ಸುತ್ತ ರಾಗಗಳಿಂದಲೂ ಸರ್ಪಗಳಿಗೆ ಮೋಹವನ್ನುಂಟು ಮಾಡುವ ರಾಗಗಳನ್ನುಂಟು ಮಾಡುತ್ತಿರುವ ವಾದ್ಯಗಳಿಂದಲೂ ಪೂರೈಸ್ತಾರೆ. ಆಮೇಲೆ ಸತ್ಯಲೋಕದಿಂದ ತಪೋಲೋಕ, ತಪೋಲೋಕದಿಂದ ಜನಾಲೋಕ, ಜನೋಲೋಕದಿಂದ ಮಹಾಲೋಕ, ಮಹಾಲೋಕದಿಂದ ಸ್ವರ್ಗಲೋಕ, ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರ್ತಾರೆ. ಎಲ್ಲ ಇಡೀ ಆ ಕಡೆ ವೈಕುಂಠದಿಂದ ಬರಬೇಕಾದ್ರೆ ಎಲ್ಲ ಜಾಗಗಳು ಖಾಲಿಯಾಗ್ತಾ ಬರ್ತವೆ. ಎಲ್ಲರೂ ಬರ್ತಾರೆ. ಭೂಲೋಕಕ್ಕೆ ಬಂದ ದೀರ್ಘಭಾವವಾದ ಬ್ರಹ್ಮದೇವನ ಜನರು ನೋಡ್ತಾರೆ. ಋಷಿಗಳು ಬೇಕೆಂದಾಗ ನಮಗೆ ಸಿಗದೇ ಇಲ್ಲ ಬ್ರಹ್ಮದೇವರು ನೋಡಲಿಕ್ಕೆ. ಹೆಂಗೆ ಸಿಗ್ತಾ ಇದ್ದಾರೆ ಎಲ್ಲ ದೇವತೆಗಳ ಒಳಗೂಡಿ ಅಂತ ನೋಡ್ತಾರೆ. ಕೆಲವರು ನಾರಾಯಣನೇ ಇವನು ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗತ್ತೆ. ಆವಾಗ ಬ್ರಹ್ಮದೇವರು ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಏತಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ವಿಚಾರ ಮಾಡಿಸಿದಾಗ, ಭೂಲೋಕದಲ್ಲಿ ಶ್ರೀನಿವಾಸ ವಿವಾಹ ಮಾಡ್ಕೊಳ್ತಾ ಇದ್ದಾನೆ. ಅವನು ಸತ್ಯಲೋಕದಲ್ಲಿ ನಮ್ಮೆಲ್ಲರಿಗೂ ಆಹ್ವಾನ ಮಾಡಿದ್ದಾನೆ. ಆದ್ದರಿಂದ ನಾವು ಅವನ ವಿವಾಹಕ್ಕೆ ಹೋಗ್ತಾ ಇದ್ದೀವಿ ಎಂದಾಗ ಆ ಮುನಿಗಳು ಅವರೊಂದಿಗೆ ಏನು ಮಾಡ್ತಾರೆ, ಶ್ರೀನಿವಾಸ ಕಲ್ಯಾಣ ನೋಡಲಿ ಹೊರಟಿಗೆ ಎಲ್ಲ ಮುನಿಗಳು ಶಿಷ್ಯರಿಂದ ತಮ್ಮ ಸಾಮಗ್ರಿ ಸಮೇತರಾಗಿ ಋಷಿಗಳು ಜಾಯಿನ್ ಆಗ್ಬಿಡ್ತಾರೆ. ಬ್ರಹ್ಮದೇವ ಎಲ್ಲರನ್ನು ಕೂಡಿಕೊಂಡು ಬರ್ತಾನೆ. ಬಂದಾಗ ಈ ಕಡೆ ಶ್ರೀನಿವಾಸ ಏನು ಮಾಡ್ತಿರ್ತಾನೆ, ಈಗ ನೋಡಿ ನಾವೇನು ಮಾಡ್ತೀವಿ ಮನೆಯಲ್ಲಿ ಒಂದು ಮದುವೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಈ ಮನೆ ಯಜಮಾನನಿಗೆ ಏನಾಗಿರುತ್ತೆ ಅಂತಂದರೆ, ಯಾವುದಾಗ ಆಗತ್ತೋ ಯಾರೋ ಬರ್ತೀನಿ ಅಂತ ಹೇಳಿರ್ತಾರೆ, ಕರ್ಸಿರ್ತೀವಿ, ಬಂದಿರಲ್ಲ. ಆ ಕಡೆಯಿಂದ ಈ ಕಡೆ ನೋಡಿ ಇನ್ನೂ ಯಾಕೆ ಬಂದಿಲ್ಲ, ಮನೆಯಿಂದ ಹೊರಗಡೆ ಹೋಗೋದು ನೋಡೋದು, ಮನೆಯಿಂದ ಹೊರಗಡೆ ಹೋಗೋದು ನೋಡೋದು, ಹತ್ತರಲ್ಲಿದ್ದವ್ರಿಗೆ ಬೈಯೋದು, ನೀನು ಚೆಕ್ ಮಾಡು, ಯಾಕೆ ಬಂದಿಲ್ಲ ಅವರು ಅಂತ. ಶ್ರೀನಿವಾಸ ಈ ನಾಟಕನೂ ಆಡ್ತಾನೆ. ಹೋಗ್ತಿ ಆವಾಗೆ ಕಳ್ಸಾಯ್ತಲ್ಲ ಗರುಡಂಗೆ, ಯಾಕೆ ಬರಲಿಲ್ಲ ಇವನು ಅಂತ ಹೇಳ್ಬಿಟ್ಟು ನೋಡ್ತಾನೆ ಇರ್ತಾನೆ. ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾನೆ, ಯಾಕೆ ಬರಲಿಲ್ಲ, ಯಾರಾದ್ರೂ ತಡೆದ್ರ ಬ್ರಹ್ಮದೇವರಿಗೆ, ಯಾರಾದರೂ ತೊಂದರೆ ಮಾಡಿದ್ರ, ಏನು ಕಾರಣ ಅಂತ ಮಾತಾಡ್ತಿದ್ದಾಗ ಒಬ್ಬ ಸೇವಕ ಬರ್ತಾನೆ. ಶ್ರೀನಿವಾಸ ನೋಡಿ ಆನಂದವಂತಾನೆ, ನನ್ನ ಮಗನೆಲ್ಲಿದ್ದಾನೆ, ನಿನ್ನನ್ನು ಯಾರು ಕಳಿಸಿದ್ರು ಅಂದಾಗ, ಆಗಮಿಷ್ಯತಿ ಗೋವಿಂದ ಗಂಗಾಂ ತರ್ತಿದೆ ಸುತಃ ಏಮೋ ಮರ್ತಿತಚ್ಚಾರೆ ಪುನರೇಕೋ ಅಭಿಭಾಷಿತ ಹೇಳ್ತಾನೆ. ಗೋವಿಂದ ನಿನ್ನ ಮಗನಾದ ಬ್ರಹ್ಮದೇವ ಗಂಗೆಯನ್ನು ದಾಡ್ತಾ ಇದ್ದಾನೆ, ಈಗಲೇ ಬರುತ್ತಾನೆ ಅಂತಾನೆ. ಅವನು ಹೇಳಿ ಇನ್ನು ಮುಗಿಸಿರೋದಿಲ್ಲ. ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಬಂದ್ಬಿಟ್ಟು ಹೇಳ್ತಾನೆ, ಅವನು ಬ್ರಹ್ಮದೇವರು ತನ್ನ ಜನರಿಂದ ಕೂಡಿ ನಿನ್ನ ಮಗ ಗೋದಾವರಿ ನದಿಯನ್ನು ದಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಅಂತ ಹೇಳಿ ಶ್ರೀನಿವಾಸಕ್ಕಂತ ಸಂತೋಷಪಟ್ಟವನಾಗಿ ನಗೆಮುಖ ಉಳ್ಳವನಾಗ್ತಾನೆ. ಅದೇ ಸಮಯದಲ್ಲಿ ಗರುಡನು ಬ್ರಹ್ಮದೇವನ ಅಪ್ಪಣೆಯಿಂದ ಶ್ರೀನಿವಾಸನ ಸನ್ನಿಧಿಗೆ ಬರ್ತಾನೆ. ಗರುಡದೇವನೇ ಬಂದ್ಬಿಡ್ತಾನೆ. ಗರುಡ ಹೇಳ್ತಾನೆ, ಕೃಷ್ಣಂ ತೀರ್ಥವಾದುತೆ ಪುತ್ರ ಶ್ರೀಶೈಲಂ ಉಪಗಮ್ಯ ಚ ಅಹೋಬಲಂ ಚಾಸ ಸಾದ ತತ್ರ ಜ್ಞಪ್ತೋ ಅಮಾಗತಃ. ನಿನ್ನ ಮಗನಾದ ಬ್ರಹ್ಮದೇವ ಕೃಷ್ಣಾ ನದಿಯನ್ನು ದಾಟಿ ಶ್ರೀಶೈಲ ಪರ್ವತವನ್ನು ಸೇರಿ ಅಹೋಬಲ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲಿ ಆತನ ಅಪ್ಪಣೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ, ಅಹೋಬಲಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಡಿ. ಇನ್ನೇನು ಹತ್ರ ಬಂದ್ಬಿಟ್ಟ. ಇತ್ಯೇವ ಮುಚ್ಯಮಾನೇತು ಗರುಡೇನ ಮಹಾತ್ಮನ ತಕ್ಷಣೇನೈವ ರಾಜೇಂದ್ರ ವಿಶ್ವಕ್ಸೇನೋ ಅಭಿವಂದ್ಯ ಚ ವಿನೀತೋ ವಾಚಮೂಚೇತ ಶ್ರೀನಿವಾಸಂ ಪರಾತ್ಮನಂ. ಮಹಾತ್ಮದ ಗರುಡ ಹೀಗೆ ಹೇಳ್ತಿರ್ತಾನೆ. ವಿಶ್ವಕ್ಸೇನ ಬರ್ತಾನೆ. ಮತ್ತೆ ಶಿರಸುಡನಾಗಿ ಪರಾತ್ಮ ಶ್ರೀನಿವಾಸನ ಕುರಿತು ಹೇಳ್ತಾನೆ, ತುಂಬುರೋಸ್ತೀರ್ಥಮಾಸಾದ್ಯ ಹರೇ ತತ್ರ ಅವಗಾಹತೆ ಪುತ್ರಸ್ತವ ಮಹಾರಾಜ ಪರಮಾತ್ಮ ಚತುರ್ಮುಖ. ಹೇಳ್ತಾನೆ, ಹರಿಯೇ ನಿನ್ನ ಮಗ ಬಂದು ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಬಂದ್ಬಿಟ್ಟ ವೆಂಕಟಾಚಲ ಕಗಡೆನೆ. ಅವನು ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ನಿನ್ನ ದರ್ಶನದಿಂದ ಕುತೂಹಲದಿಂದ ಬರ್ತಾ ಇದ್ದಾನೆ ಎಂದಾಗ ಪರಮಾತ್ಮ ಸಂತೋಷದಿಂದ ತನ್ನ ಆಸನದಿಂದ ಹೇಳ್ತಾನೆ, ನಾನೇ ಅಲ್ಲಿಗೆ ಹೋಗ್ತೀನಿ, ಅಪ್ಪನೇ ಮಗನ ನೋಡ್ಲಿಕ್ಕೆ ಹೋಗ್ತಾನೆ. ನೋಡಿ ಗರುಡನ್ನು ನೇರ್ಬಿಟ್ಟು ನಡಿ ಹೋಗೋಣ ಬ್ರಹ್ಮದೇವ್ರನ್ನ ಕರ್ಕೊಂಬರೋಣ ಅಂತ ಹೋಗ್ತಾನೆ. ಪ್ರಯಾಣ ಶ್ರೀನಿವಾಸನ ನೋಡಿ ವಿಶ್ವಕ್ಸೇನ ಬ್ರಹ್ಮನ ಬಳಿಗೆ ಹೋಗಿ ಭಕ್ತಿಯಿಂದ ಬ್ರಹ್ಮದೇವ್ರಿಗೆ ಹೇಳ್ತಾನೆ, ನೀನು ನೋಡ್ಲಿಕ್ಕೆ ನಿನ್ನ ಅಪ್ಪನೇ ಬರ್ತಾ ಇದ್ದಾನಪ್ಪ, ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ತಕ್ಷತ್ವಾವಚನಂ ತಸ್ಯ ವಿಶ್ವಕ್ಸೇನಸ್ಯ ಧೀಮತಃ ಚಂದ್ರಬಿಂಬ ನಿಬದ್ಧಾಂಸಾದವರುಹ್ಯ ಪಿತಾಮಹ
ಪಾದಾಭ್ಯಾಮಾಗಮಚ್ಛಿಗ್ರಂ ಛತ್ರಾಗಚ್ಚತಿ ಕೇಶವ ಸದರ್ಶ ಮಹಾರಾಜ ಜನಕಂ ಚತುರಾನನಃ. ವಿಶ್ವಕ್ಸೇನ ಮಾತು ಕೇಳಿ ಆನಂದ ಹೊಂದಿದ ಬ್ರಹ್ಮದೇವ ಏನು ಮಾಡ್ತಾನೆ, ಚಂದ್ರನಂತೆ ಸ್ವಚ್ಛವಾಯಿ ತನ್ನ ವಾಹನ ಹಂಸದಿಂದ ಕೆಳಗಿಳಿತಾನೆ. ಕಾಲಿನಿಂದ ನಡೆದುಕೊಂಡು ಬಂದೇ ಶ್ರೀನಿವಾಸನನ್ನು ನೋಡಲು ಹೊರಡ್ತಾನೆ. ಶ್ರೀನಿವಾಸ ಬರ್ತೀವಿ ನೋಡಿ, ಚತುರ್ಮುಖ ಜಗನ್ನಾಥನಿಗೆ ಸಾಷ್ಟಾಂಗ ಪ್ರಮಾಣವನ್ನು ಮಾಡ್ತಾನೆ. ಪ್ರಮಾಣವನ್ನು ಮಾಡಿ ಕೈ ಜೋಡಿಸಿಕೊಂಡು ಅವನು ಮುಂದೆ ನಿಲ್ತಾನೆ. ಶ್ರೀನಿವಾಸ ಗರುಡನಿಂದ ಇಳಿದು ಬಿಟ್ಟು ಬ್ರಹ್ಮದೇವನ ಸಮೀಪಕ್ಕೆ ಬಂದು ಪುತ್ರನನ್ನು ನಮಸ್ಕಾರ ಮಾಡ್ತಿರ್ತಾನೆ. ಅವನು ಎಬ್ಬಿಸಿ ಆಲಂಗಿಸಿಕೊಳ್ತಾನೆ. ಸ್ವಲ್ಪ ಕಾಲ ನಂತರ ಕುಶಲೋಪಚಾರಿ ವಿಚಾರಿಸ್ತಾನೆ, ಹೇಗಿದೆಯಪ್ಪ ಬ್ರಹ್ಮದೇವ, ಎಷ್ಟೋ ವರ್ಷ ಆಗೋಯ್ತು ನೀನು ನೋಡಿದೇನೆ ಅಂತ. ದಿವಸ ನೋಡ್ತಾ ಇರ್ತಾನೆ, ಎಷ್ಟು ವರ್ಷ ಆಯ್ತು ನೀನು ನೋಡ್ತಾ ಅಂತ. ಏಳು ನಿನಗೆ ಮಂಗಳ ಆಗಲಿ, ಏನು ಎಷ್ಟು ತೆಳ್ಳಗಾಗ್ಬಿಟ್ಟಿದ್ಯಾ ಅಂತ. ಯಾರೇ ತಂದೆ ತಾಯಿ ಮಗ ಎಷ್ಟು ದೂರ ಹೋದ್ರು ದಪ್ಪ ಆಗಿದ್ದೇನೆ ಹೇಳಿದ್ರೆ ಎಷ್ಟು ಬಡವಾಗ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಆ ಥರ ಇವನು ಹೇಳ್ತಾನೆ, ಎಷ್ಟು ತೆಳ್ಳಗಾಗ್ಬಿಟ್ಟಿದ್ಯಾ ನೀನು, ನಾನು ನೋಡಿ ಎಷ್ಟು ವರ್ಷ ಆಗೋಯ್ತು ನಿನಗೆ, ನನ್ನನ್ನು ನೋಡಬೇಕು ಅಂತಲೂ ನಿನಗೆ ಅನ್ನಿಸ್ಲಿಲ್ಲ ಅಂತ ಕೇಳ್ತಾನೆ ಬ್ರಹ್ಮದೇವರಿಗೆ. ಅವನು ಎಷ್ಟು ಚೆನ್ನಾಗಿ ಲೀಲೆ ತೋರಿಸ್ತಾನೆ ಅಂತಂದರೆ ಯಾರೋ ನಂಬಿಬಿಡ್ಬೇಕು ಇದನ್ನು. ಬ್ರಹ್ಮದೇವರಿಗೆ ಕೇಳ್ತಾನೆ, ನೀನು ನನ್ನನ್ನು ನೋಡಲಿಕ್ಕೂ ನಿನಗೆ ಮನಸ್ಸಾಗಲಿಲ್ವ ಬ್ರಹ್ಮದೇವ ಅಂತ ಕೇಳ್ತಾನೆ. ಆಮೇಲೆ ನಿನ್ನನ್ನು ನೋಡುವ ಇಚ್ಛೆ ಉಂಟಾಯ್ತಲ್ಲ, ಸಂತೋಷ ಆಯಿತು ಅಂತ ಹೇಳ್ತಾನೆ. ಆವಾಗ ಚತುರ್ಮುಖ ಹೇಳ್ತಾನೆ, ಇದನ್ನು ಬಿಟ್ಟು ನನಗೆ ಯಾರಿದ್ದಾರೆ, ಯಾರೂ ಇಲ್ಲ ಅಂತ ಹೇಳಲು ಇಬ್ಬರ ಬಾಯಲ್ಲಿಯೂ ಮಾತೇ ಬರೋದಿಲ್ಲ, ಆನಂದ ಬಾಷ್ಪ ಬರುತ್ತೆ. ಆಮೇಲೆ ತಂದೆಯನ್ನು ನೋಡ್ತಾ ನಿಲ್ತಾರೆ. ಆಮೇಲೆ ಆನಂದ ಒಂದು ದೇವತೆಗಳ ಸಭೆಯಲ್ಲಿ ಮಾತಾಡ್ತಾರೆ. ಆಮೇಲೆ ಸತ್ಯಲೋಕವಾಸ ತಂದೆ ಮಕ್ಕಳನ್ನು ನೋಡಿ ಶ್ರೀನಿವಾಸನ ಮಾಯಿಂದ ಮೋಹಿತ ದೇವತೆಗಳು ಸಂತೋಷ ಪಡ್ತಾರೆ. ಆವಾಗ ಭೂಮಿಯಲ್ಲಿ ಹೇಳ್ತಾರೆ ಎಲ್ಲರ ದೇವತೆಗಳು, ಬ್ರಹ್ಮನಿಗೆ ಸಮಾನವಾದ ಮಗ ಇಲ್ಲ, ಶ್ರೀನಿವಾಸನಿಗೆ ಸಮಾನವಾದ ತಂದೆ ಇಲ್ಲ ಅನ್ಕಂದರೆ. ಆಮೇಲೆ ಶ್ರೀನಿವಾಸ ಬ್ರಹ್ಮನನ್ನು ಸಮಾಧಾನ ಮಾಡಿ ಕಣ್ಣೀರನ್ನು ಒರೆಸಿಕೊಂಡು ಆತನಿಗೆ ಮುಂದಿನ ಮಾತುಗಳನ್ನು ಹೇಳ್ತಾನೆ. ನೀನು ಕ್ಷೇಮದಿಂದಿದ್ದೀಯಾ, ನಿನ್ನ ಸೊಸೆ ಚೆನ್ನಾಗಿದ್ದಾಳಾ, ಮಕ್ಕಳು ಚೆನ್ನಾಗಿದ್ದಾರಾ, ಮೊಮ್ಮಕ್ಕಳು ಚೆನ್ನಾಗಿದ್ದಾರಾ. ಆಮೇಲೆ ಬ್ರಹ್ಮ ಹೇಳ್ತಾನೆ, ಸರ್ವಂ ಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ ತಾತಮೇ ವದತೆ ಕ್ಷೇಮಂ ಪುರಾಣ ಪುರುಷೋತ್ತಮ. ನಿನ್ನ ಅನುಗ್ರಹದಿಂದ ನಾವು ಎಲ್ಲರೂ ಚೆನ್ನಾಗಿದ್ದೇವೆ ಅಂತ ಹೇಳಲು ಶ್ರೀನಿವಾಸ ಹೇಳ್ತಾನೆ, ನೋಡು ನಾನು ಯಾಕೆ ಇಲ್ಲಿ ಬಂದೆ, ಏನಾಯಿತು ಅಂತ ಹೇಳಿದಾಗ ಎಲ್ಲ ಹೇಳ್ತಾನೆ. ಭೃಗುಮುನಿ ಕಾಲಿಂದ ಒದ್ದಿದ್ದು, ಅದಾಗಿದ್ದು, ಇವನು ಬಂದಿದ್ದು, ಹುಡುಕಿದ್ದು, ಅವನು ಓದಿದ್ದು, ಮತ್ತೆಲ್ಲ ಕಥೆನೂ ಬ್ರಹ್ಮದೇವರಿಗೆ ಹೇಳ್ತಾನೆ. ಯಾಕೆಂದರೆ ಈ ಅಪ್ಪ ತಾಯಿ ಸೇರಿಬಿಟ್ರೆ ಮಕ್ಕಳು ಮುಂದೆ ಎಷ್ಟು ಸತಿ ಸೇರಿದ್ರು ಅದೇ ಕತೆ ಹೇಳ್ತಾ ಇರ್ತಾರೆ. ಇವನು ಹಂಗೆ ಕತೆ ಹೇಳ್ತಾ ಇರ್ತಾನೆ. ಹಂಗೆ ಕತೆ ಹೇಳಿಬಿಟ್ಟು ವೈಕುಂಠವನ್ನು ಇಟ್ಟು ಬಂದಿದ್ದೀನಿ, ನಿನ್ನ ಅನುಗ್ರಹ ಕಾಯ್ತಾ ಇದ್ದೀನಿ ಅಂತಲೂ. ಆಮೇಲೆ ಹೇಳ್ತಾನೆ, ನನ್ನ ತಾಯಿಗೆ ನಮಸ್ಕಾರ ಮಾಡು ಅಂತ. ಬ್ರಹ್ಮದೇವರಿಗೆ ಆಶ್ಚರ್ಯ, ಅಲ್ಲಪ್ಪ ನನಗೆ ತಾಯಿ ಇದ್ದಾಳೆ ಲಕ್ಷ್ಮೀದೇವಿ ಗೊತ್ತು, ನಿನ್ನ ತಾಯಿಯನ್ನು ನಾನು ಇದುವರೆಗೂ ತೋರಿಸೇ ಇಲ್ಲಲ್ಲ ನೀನು, ನಿನ್ನ ತಾಯಿ ಯಾರು ಅಂತ ಕೇಳ್ತಾನೆ. ತಾಯಿ ಇದ್ದಾಳೆ ನಮಸ್ಕಾರ ಮಾಡು ನನ್ನ ತಾಯಿಗೆ ಅಂತಾನೆ. ಯಾವ ವೇದದಲ್ಲೂ ಇಲ್ವಲ್ಲಪ್ಪ ನಿನ್ನ ತಾಯಿ ಅಂತ, ಎಲ್ಲಿಂದ ಬಂದ್ಲು ನಿನ್ನ ತಾಯಿ ಅಂತ ಹೇಳ್ತಾನೆ. ನೋಡು, ನಾನು ಹುತ್ತದಲ್ಲಿದ್ದಾಗ ನನಗೆ ಅನ್ನ ಕೊಟ್ಟುಬಿಟ್ಟು ಬೆಳೆಸಿದವಳು ಬಕುಲಾದೇವಿ ಇದ್ದಾಳೆ, ಅವಳಿಗೆ ನಮಸ್ಕಾರ ಮಾಡುವಂತೂ ಬ್ರಹ್ಮನಿಂದ ಬಕುಲಾದೇವಿಗೆ ನಮಸ್ಕಾರ ಮಾಡಿಸ್ತಾನೆ. ಆ ಬಕುಲಾದೇವಿಯ ಅದೃಷ್ಟ ಹೇಗಿದೆ ನೋಡಿ, ಪರಮಾತ್ಮನ ಕಾರುಣ್ಯ ಹೇಗಿದೆ ನೋಡಿ. ಅವಳನ್ನು ತಾಯಿ ಅಂತ ಸ್ವೀಕರಿಸ್ತಾನೆ. ಅವಳು ಯಾರು, ನಿಕೃಷ್ಟ ಜೀವ, ಅವಳು ನಮಗಿಂತ ದೊಡ್ಡವಳು, ಬೇರೆ ಮಾತು. ಅಂದರೆ ಭಗವಂತನಿಗೆ ಹೋಲಿಸಿದರೆ ಅವಳನ್ನು ತಾಯಿ ಸಮಾನನಾಗಿ ನೋಡ್ತಾನೆ. ನಾವೀಗ ಅದೇನಿಲ್ಲ, ರಿವರ್ಸು. ಸ್ವಂತ ತಾಯಿ ಕಂಡ್ರು ನಮಸ್ಕಾರ ಮಾಡಲ್ಲ ನಾವು. ಬೇಕಾದ್ರೆ ಯಾರ 1 ಲಕ್ಷ ದುಡ್ಡು ಕೊಡ್ತೀನಿ ಅಂದರೆ ಅವನಿಗೆ ಕಾಲಿಗೆ ಬಿದ್ದುಬಿಡ್ತೀವಿ, ಅವನೇನರ ಆಗಿರೋದು. ತಂದೆ ತಾಯಿಗಳನ್ನಂತೂ ನಾವು ನಮಸ್ಕಾರ ಮಾಡೋದು ಮರ್ತೇ ಬಿಟ್ಟಿದ್ದೇವೆ. ಆಗ ಭಗವಂತನೇ ಹೇಳ್ತಾನೆ ಮಗನಿಗೆ ಮಾಡು, ನಮಸ್ಕಾರ ಮಾಡು ಅಂತ. ಆಗ ಆಮೇಲೆ ಎಲ್ಲ ಕಥೆಯನ್ನು ಹೇಳ್ತಾನೆ. ಅಷ್ಟು ಕಥೆಯನ್ನು ಹೇಳಿದಾಗ ಅಷ್ಟೊತ್ತಿಗೆ ರುದ್ರದೇವರು ಬರ್ತಾರೆ. ಶೇಷದೇವರು ಹೋಗಿ ರುದ್ರದೇವರನ್ನ ಕರ್ಕೊಂಡು ಬರ್ತಾರೆ. ಬಾ ಮೊಮ್ಮಗ, ಏನು ಭಾಳ ದಿವಸ ಆಗಿತ್ತು ನಿನ್ನ ನೋಡ್ದೇನೆ ಅಂತ ಮೊಮ್ಮಗನ್ನ ಕರೆದುಕೊಂಡು ಬಿಟ್ಟು ಭಗವಂತ ಅವರನ್ನೆಲ್ಲ ಸ್ವಾಗತಿಸ್ತಾನೆ. ಆಮೇಲೆ ಹಾಗೆ ಬರಬೇಕಾದ್ರೆ ವಿಶ್ವಕರ್ಮ ಬರ್ತಾನೆ, ಇಂದ್ರದೇವರು ಬರ್ತಾರೆ, ವಿಶ್ವಕರ್ಮ ಬರ್ತಾನೆ. ವಿಶ್ವಕರ್ಮ ಬರಲು ಭಗವಂತ ಇಂದ್ರದೇವರಿಗೆ ಹೇಳ್ತಾನೆ, ಇವನು ಇವತ್ತಿಂದ ಕೆಲಸದಿಂದ ತೆಗೆದುಬಿಡು ಅಂದ್ಬಿಡ್ತಾನೆ. ಸಿಟ್ಟು ಬಂದ್ಬಿಡುತ್ತೆ ಭಗವಂತನಿಗೆ. ಯಾಕೆ ಅಂತ ಕೇಳತ್ಲು ವಿಶ್ವಕರ್ಮನ ಹೇಳ್ತಾನೆ, ನಿನಗೆ ಗೊತ್ತಿಲ್ವಾ ನನ್ನ ಮದುವೆ ಅಂತ, ನಾನು ಹೇಳಬೇಕಾ ನಿನಗೆ ಕೆಲಸ ಮಾಡು ಅಂತ. ಯಾಕಂದ್ರೆ ಕೆಲವರು ಇರ್ತಾರೆ, ಹೇಳಿದ್ರೆ ಕೆಲಸ ಮಾಡ್ತಾರೆ, ಇಲ್ದಿದ್ರೆ ಏನು ಮಾಡಲ್ಲ. ಕೆಲವರು ಹೇಳಿದ್ರು ಮಾಡಲ್ಲ, ಕೆಲವರು ಹೇಳ್ದೇನೆ ಮಾಡ್ತಾರೆ. ಆ ವಿಶ್ವಕ್ಸೇನಿಗೆ ಹೇಳ್ತಾರೆ, ಇವನಿಗೆ ವಿಶ್ವಕರ್ಮನಿಗೆ ಹೇಳ್ತಾರೆ, ನೀನು ಕೂತಿದ್ದೀಯಲ್ಲ ಕೆಲಸ ಮಾಡಿ, ಇಷ್ಟು ಜನ ಬರ್ತಾರೆ ಅನ್ನೋ ಗೊತ್ತಲ್ವಾ, ಅವರಿಗೆ ನೀನು ಇಳ್ಕೊಳ್ಳಿಕ್ಕೆ ಅರೇಂಜ್ಮೆಂಟ್ ಮಾಡಬೇಕಲ್ವಾ, ಎಲ್ಲ ಅರೇಂಜ್ಮೆಂಟ್ ನೀನೇನು ಮಾಡೋದು, ನಿನಗೆ ಕೆಲಸದಿಂದ ತೆಗೆದುಬಿಡು, ಬೇರೆಯವನಿಗೆ ಕೊಡುವಂತ ಇಂದ್ರದೇವರಿಗೆ ಹೇಳ್ತಾರೆ. ಆ ವಿಶ್ವಕರ್ಮ ಕಾಲಿಗೆ ಬೀಳ್ತಾನೆ. ನಿನ್ನ ಇಚ್ಛೆ ಅಪ್ಪ, ನಿನ್ನ ಇಚ್ಛೆ ಇಲ್ಲದೆ ಏನೂ ಆಗಲ್ಲ, ನೀನು ಅನುಜ್ಞೆ ಕೊಡು ಅನ್ನತ್ಲು ಅವನಿಗೆ ಅನುಜ್ಞೆ ಕೊಡ್ತಾನೆ. ಬಿಡಾರ ಅವರನ್ನು ನೀವು ಮಾಡು, ಅವರು ಇಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡು ಅಂತ ಹೇಳಿದಾಗ ವಿಶ್ವಕರ್ಮ ಅವರೆಲ್ಲರೂ ಅವನಿಗೆ ಇಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದಲ್ಲಿಗೆ ಇವತ್ತಿಗೆ ಶ್ರೀನಿವಾಸನ ಕಲ್ಯಾಣದ ಚಿಂತನೆಯನ್ನು ಇಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿಸೋಣ. ಹೀಗೆ ಇವತ್ತಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಅಂತರ್ಗತ ಭಾರತೀಯ ಅಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಭಿನ್ನ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸುತ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಏನೋ